ಆತ್ಮೀಯರೇ ನಮಸ್ಕಾರ. ವಿಶೇಷವಾಗಿ ನಮ್ಮ ಮತದಾರ ಪ್ರಭುಗಳಿಗೆ ನಮಸ್ಕಾರವನ್ನು ಹೇಳ್ತೀನಿ. ಯಾಕೆ ಮತದಾರ ಪ್ರಭುಗಳಿಗೆ ನಮಸ್ಕಾರ ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದರೆ ಈಗ 18ನೇ ಲೋಕಸಭೆ ಚುನಾವಣೆ, ಮೊದಲ ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಬೇಕಿರತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಭರದಿಂದ ಸಾಗಿವೆ. ವಿಶೇಷವಾಗಿ ನಾಮಪತ್ರ ಸಲ್ಲಿಕೆ ಕೊನೆ ದಿನ ನಿನ್ನೆ ಮುಗಿದಿದೆ. ಇನ್ನೇನಿದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಪವಿತ್ರವಾದಂಥ ಮತದ ಹಕ್ಕನ್ನು ಕೇಳುವ ಒಂದು ರಾಜಕೀಯ ಪಕ್ಷಗಳ ಕೆಲಸ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಹೇಗಿರಬೇಕು, ಮತದಾನ ಯಾಕೆ ಮಾಡಬೇಕು, ಮಾಡದೇ ಇದ್ರೆ ಏನಾಗುತ್ತೆ ಅಂತ ಬಹಳಷ್ಟು ಜನ ಅಂದ್ಕೊಂಡು ಮನೇಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾಗಿ ಶೇಕಡವಾರು ಮತದಾನ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಅನ್ನುವಂಥದ್ದು ಚುನಾವಣಾ ಆಯೋಗದ ಒಂದು ಆತಂಕ. ಇದನ್ನು ಹೆಚ್ಚು ಮಾಡೋದಕ್ಕೂ ಕೂಡ ಚುನಾವಣಾ ಆಯೋಗ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ. ಅನೇಕ ಕಾರ್ಯಕ್ರಮಗಳು ಯಾಕೆ ಅಂತಂದರೆ, ನಮ್ಮದು ಪ್ರಜಾಪ್ರಭುತ್ವ. ಪ್ರಜೆಗಳಿಲ್ಲದೆ ಪ್ರಜಾಪ್ರಭುತ್ವ ಪರಿಣಾಮಕಾರಿಯಾಗಿ ಯಶಸ್ವಿ ಆಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾದದ್ದು. ಅದಕ್ಕಾಗಿಯೇ ನಿಮಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ, ಸಂವಿಧಾನಬದ್ಧವಾದಂಥ ಹಕ್ಕು. ಅದನ್ನು ಚಲಾಯಿಸುವಾಗ ನಾವು ಹೇಗಿರಬೇಕು, ಆಸೆ ಆಮಿಷಗಳಿಗೆ ಬಲಿಯಾಗಬೇಕೆ, ಅಥವಾ ಅದೊಂದು ದಿನ ಒಂದು ಪ್ರಜಾಪ್ರಭುತ್ವದ ಹಬ್ಬವಾಗಿ ಅದನ್ನು ಯಾಕೆ ನಾವು ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕಿರ್ತಕ್ಕಂಥ ಸವಾಲುಗಳೇನು ಮತ್ತು ಈ ಬಗ್ಗೆ ನಡೀತಾ ಇರತಕ್ಕಂಥ ಜಾಗೃತಿ ಕಾರ್ಯಕ್ರಮಗಳೇನು, ಈ ಎಲ್ಲ ವಿಷಯಗಳನ್ನು ಇವತ್ತು ಮಾತಾಡ್ತಾ ಇದ್ದೀವಿ. ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ವೀಣಾ ಕೆ ಅವರು. ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಬೆಂಗಳೂರು ಕಲಾ ಕಾಲೇಜಿನ ಸರ್ಕಾರಿ ಕಲಾ ಕಾಲೇಜಿನಿದೆ, ಪ್ರತಿಷ್ಠಿತ ಹೊಂದಿರತಕ್ಕಂಥ ಕಾಲೇಜು, ಅದರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರು ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ ಅಂತ ಏನಿದೆ, ಮತದಾರರ ಜಾಗೃತಿ ಕ್ಲಬ್, ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹೆಗ್ಗಳಿಕೆ. ಅದಲ್ಲದೆ ಮತದಾರರ ಜಾಗೃತಿಗೆ ಬೇಕಿರತಕ್ಕಂಥ ಅನೇಕ ಭಾಗಗಳೇನು, ಅನೇಕ ವರ್ಗಗಳಿಗೆ ಜಾಗೃತಿ ನೀಡ್ತಾ ಬರ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಮತದಾನದ ಮಹತ್ವ ಏನು, ಈ ವಿಷಯದ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ದಯಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳುವಾಗ ನಿಮ್ಮ ಮನೆ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ನೇರವಾಗಿ ಪ್ರಶ್ನೆಗೆ ಬನ್ನಿ. ಏನಾದರೂ ಉತ್ತಮವಾದಂಥ ಸಲಹೆಗಳಿದ್ರೆ ಕೊಡಿ, ಅದನ್ನು ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ನಿಮ್ಮ ಪ್ರಶ್ನೆ ಅತ್ಯಂತ ಸೂಕ್ಷ್ಮ ಮತ್ತು ಸಂಕ್ಷಿಪ್ತವಾಗಿರಲಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತದಾನದ ಪ್ರಕ್ರಿಯೆಗೆ ಒಂದು ಚಾಲನೆ ಸಿಕ್ಬಿಟ್ಟಿದೆ. ಈಗಾಗಲೇ ನಿನ್ನೆ 26ನೇ ತಾರೀಕಿನ ಮತದಾನಕ್ಕೆ ರಾಜ್ಯದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯ ಮುಗಿದೋಗಿದೆ. ಈಗೇನಿದ್ರು ಉಮೇದುವಾರಿಕೆ ಸಲ್ಲಿಸಿರ್ತಕ್ಕಂಥ ಜನರ ಮಾಹಿತಿ ಸರಿಯಾಗಿದೆಯೇ ಅನ್ನೋ ಸ್ಕ್ರೂಟಿನಿ ಕೆಲಸ ನಡೀತಾ ಇದೆ. 8ರ ಆಚೆಗೆ ನೇರವಾಗಿ ಮತದಾರರ ಹತ್ರ ರಾಜಕೀಯ ಪಕ್ಷಗಳು ಮತ್ತು ಉಮೇದುವಾರರು ಬಂದು ಮತ ಕೇಳ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಮತದಾನದ ಅರಿವು, ಮತದಾನದ ಒಂದು ಜಾಗೃತಿ ಎಷ್ಟು ಮುಖ್ಯ ಆಗುತ್ತೆ, ಮತದಾನದ ಮಹತ್ವ ಹೇಗಿರಬೇಕು ಅಂತೀರಿ? ಮತದಾನ ಪ್ರತಿಯೊಬ್ಬರ ಹಕ್ಕು. ನಾನು ಹಕ್ಕು ಅಂತ ಹೇಳೋದಿಲ್ಲ, ಇದನ್ನ ಅಧಿಕಾರ ಅಂತಾನೂ ಹೇಳ್ತೀನಿ. ಅವ್ರಿಗಿರತಕ್ಕಂಥ ಒಂದು ಪವರ್, ಜೊತೆ ಕರ್ತವ್ಯವೂ ಹೌದು. ಅಧಿಕಾರ ಮತ್ತೆ ಪವರ್ ಅಂತ ಹೇಳಿದಾಗ ಅವರಿಗೆ ಚಲಾಯಿಸಬೇಕಾದ್ರೆ ಅದ್ರಲ್ಲಿ ಸಿಗತಕ್ಕಂಥ ಒಂದು ಸಾರ್ಥಕತೆನೇ ಬೇರೆ ಇರುತ್ತೆ. ಇದು ಕೇವಲ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಮತದಾನ ಅಲ್ಲ. ಈ ಮತವನ್ನ ಹಾಕತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಾನು, ನಮ್ಮ ದೇಶದಲ್ಲಿರತಕ್ಕಂಥ ಒಬ್ಬೊಬ್ಬ ಪ್ರಜೆಗಳು ಸಹಾನು ಒಂದೇ ಸ್ಥಳದಲ್ಲಿ ಹೋಗಿ ಮತ ಚಲಾಯಿಸತಕ್ಕಂಥದ್ದು. ಇವರು ಮುಂದೆ ಇರ್ತಾರೆ, ನಾನು ಹಿಂದೆ ನಿಂತಿರ್ತೀನಿ, ಅಥವಾ ಇವರಿಗೆ ಪ್ರಯಾರಿಟಿ ಕೊಡ್ಬೇಕು ಅನ್ನೋದು ಇಲ್ಲಿ ಬರೋದಿಲ್ಲ. ಸಮಾನತೆ ಅನ್ನೋದನ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಯಾವ್ದಾದ್ರು ಒಂದು ಪೋಲಿಂಗ್ ಸ್ಟೇಷನ್ಗೆ ಹೋಗಿ ನೋಡಿದಾಗ ನಾವು ಅದನ್ನ ಕಾಣ್ತೀವಿ. ಸೊ ಯಾರೇ ಆಗಿರಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಅವ್ರ ಸ್ಟೇಟಸ್ ಆರ್ ವಾಟ್ ಎವರ್ ಇಟ್ ಇಸ್, ಅದನ್ನ ನಾವಿಲ್ಲಿ ಕಾಣ್ತೀವಿ. ಮತದಾನ ಮಹಿಳೆಯರಿಗೆ ಮತ್ತು ಯುವಕರು, ಪ್ರತಿಯೊಬ್ಬರು ಎಲ್ಲ ವರ್ಗದವರನ್ನ ನಾವಿಲ್ಲಿ ಕಾಣ್ತಾ ಬಂದಾಗ ಯಾಕೆ ಇಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅಂದ್ರೆ, ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ನಮ್ಮಲ್ಲಿದೆ. ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದೀವಿ, ಬಹಳ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಚುನಾವಣೆಯ ಪರ್ವ ಭಾರತದ ಗರ್ವ ಅನ್ನತಕ್ಕಂಥದ್ದು ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಈ ಒಂದು ವ್ಯವಸ್ಥೆ ಇರೋದು ನಮ್ಮ ಭಾರತದಲ್ಲಿ. ಈ ಭಾರತದಲ್ಲಿ ಬೇರೆ ಏನೆಲ್ಲ ಸಮಸ್ಯೆಗಳು ನಮಗೆ ಸಣ್ಣ ಪುಟ್ಟದ್ದು ಇರಬಹುದು, ಆದರೆ ಈ ಚುನಾವಣೆ ಅನ್ನೋದು ನಮ್ಮಲ್ಲಿ ಇದೆ. ಆ ಚುನಾವಣೆಗೋಸ್ಕರನೇ ಆದರೂ ನಾವು ನಡೆಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ. ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಪ್ರತಿಯೊಬ್ಬರೂ ಸಹ ಹೋಗಿ ತಮ್ಮ ಮತವನ್ನ, ಅಮೂಲ್ಯವಾಗಿರತಕ್ಕಂಥ ತಮ್ಮ ಮತವನ್ನ ಚಲಾಯಿಸಬೇಕು. ಇದರಲ್ಲಿ ಯಾರದೇ ಒತ್ತಡ ಇರೋದಿಲ್ಲ. ನೀವು ಇಂಥವ್ರಿಗೆ ಮತ ಹಾಕಿ ಅಂತ ಯಾರು ಹೇಳೋದಿಲ್ಲ. ಇದು ಸಂಪೂರ್ಣವಾಗಿ ನೀವು ಕೇಳಬೇಕಾಗಿಲ್ಲ.
ಕೇಳೋ ಹಾಗೆ ಇಲ್ಲ. ಎಸ್ ನೈತಿಕತೆಯಿಂದ ನಿಮ್ಮದೇ ಆದಂತಹ ಸರ್ವಾಧಿಕಾರ ಅನ್ನೋದನ್ನ ನಿಮ್ಮ ಮೇಲೆ ನೀವೇ ಹಾಕೊಂಡು ನಾನು ಇಂಥವರಿಗೆ ಮತವನ್ನ ಚಲಾಯಿಸ್ತೀನಿ, ನಮ್ಗೆ ಇವರೇ ಬೇಕು, ನಮ್ಮ ಪರವಾಗಿ ಇವರೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನೀವೇ ಡಿಸಿಷನ್ ತೆಗೆದುಕೊಂಡು ಆ ಗೌಪ್ಯತೆಯನ್ನು ಒಂದು ಕಾಪಾಡತಕ್ಕಂಥ ಒಂದು ಎಲ್ಲ ಕೆಲಸವನ್ನು ಸಹ ಮಾಡಿದೀವಿ ನಾವು. ಭಯ ಪಡೋ ಇಲ್ಲ, ಅಗತ್ಯ ಇಲ್ಲ ಯಾವುದೇ, ಯಾಕೆಂದ್ರೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಇದು ನಡೀತಾ ಇರುತ್ತೆ. ಹೋಗಿ ತಮಗೆ ಬಂದವರಿಗೆ ಸ್ವತಂತ್ರವಾಗಿ ಮತವನ್ನ ಹಾಕತಕ್ಕಂಥ ವ್ಯವಸ್ಥೆ ನಮಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡಿಕೊಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಮತವನ್ನ ಚಲಾಯಿಸಬೇಕು. ನಾನು ಹಾಕೋದಿಲ್ಲ ಅನ್ನತಕ್ಕಂಥದ್ದು ಬೇರೆ, ಹಾಕದಾಗ ಅಲ್ಲಿ ಬರತಕ್ಕಂಥ ಬದಲಾವಣೆಗಾಗಿ ಕಾಣತಕ್ಕಂಥ ಬದಲಾವಣೆ ಏನ್ ಬರುತ್ತೆ, ಆ ತೀರ್ಮಾನವನ್ನ ನನ್ನ ಪರವಾಗಿ ಯಾರು ತೆಗೆದುಕೊಳ್ತಾ ಇದ್ದಾರೆ, ಯಾರನ್ನ ನಾನು ಆಯ್ಕೆ ಮಾಡಬೇಕು, ನನ್ನ ಒಂದು ಹಿತದೃಷ್ಟಿ ಅಥವಾ ನನ್ನ ಸುರಕ್ಷೆ, ನನ್ನ ದೇಶದ ಭದ್ರತೆ ಯಾರ ಕೈಗೆ ನಾನು ಕೊಡಬೇಕು ಅಂತ ಯೋಚನೆಯನ್ನ ಮಾಡಿ ಮತವನ್ನ ಹಾಕಿದ್ರೆ ನೀವು ಹೇಳ್ದಾಗೆ ಈ ಮತದಾನ ಮತ್ತಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಳುತ್ತೆ. ಬರೀ ಸರ್ಕಾರ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆಯನ್ನ ನಾವು ಮತ್ತಷ್ಟು ಸುರಕ್ಷಿತವಾಗಿಸಬಹುದು, ಬಲಿಷ್ಠಗೊಳಿಸಬಹುದು, ಭದ್ರತೆಯಿಂದ ಕೂಡಿಸಿರಬಹುದು, ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಎಸ್, ಇಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿನಿಧಿಯನ್ನು ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಗೆಲ್ಲಿಸಲ್ಲ, ಆದರೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸ್ತೀವಿ. ಪ್ರಜಾಪ್ರಭುತ್ವ ಗೆಲ್ಲಬೇಕು. ಪ್ರಜಾಪ್ರಭುತ್ವ ಗೆದ್ದರೆ ಮಾತ್ರ ಅದರ ಸುತ್ತ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಅನ್ನುವಂಥ ಗರ್ವ, ಅಹಂ ಆ ಮತದಾರನಿಗೆ ಬರುತ್ತೆ. ಎಸ್, ಇಂಥ ಒಂದು ಗರ್ವ, ಇಂಥ ಒಂದು ಅಹಮ್ಮು, ಇಂಥ ಒಂದು ಪ್ರಾಮುಖ್ಯತೆ, ಮತದಾರ ಕೇಂದ್ರಿತ ಚುನಾವಣೆ ಭಾರತದಲ್ಲಿ ನಡೀತಾ ಇದೆ. ಇದು ತಂತಾನೇ ಬಂದದ್ದಲ್ಲ. ಸ್ವಾತಂತ್ರ್ಯ ಗಳಿಸ್ಕೊಳ್ಳೋದಕ್ಕೆ ಹೇಗೆ ನಾವು ಹೋರಾಟ ಮಾಡಿದ್ವೋ ಹಾಗೆ ಮತದಾನದ ಹಕ್ಕನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಹೌದು, ಮತದಾನದ ಹಕ್ಕು ಅನ್ನತಕ್ಕಂಥದ್ದು ನೀವು ಬಿಫೋರ್ ಇಂಡಿಪೆಂಡೆನ್ಸ್ ನೀವು ತೆಗೆದುಕೊಂಡಾಗ ಎಷ್ಟೆಲ್ಲ ನಾವು ಹೋರಾಟಗಳನ್ನ, ತ್ಯಾಗಗಳನ್ನ, ಬಲಿದಾನವನ್ನ ನಮ್ಮ ಹಿರಿಯರು, ಪೂರ್ವಿಕರು ಮಾಡ್ತಾ ಹೋಗಿದ್ದಾರೆ, ಮಾಡಿದ್ದಾರೆ ಅಂತ ಹೇಳಿದ್ರೆ ಹಲವಾರು ಕಾಯ್ದೆಗಳನ್ನ ನಾವು ನೋಡ್ತಾ ಬರ್ತೀವಿ. ಯಾವ ವ್ಯವಸ್ಥೆಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ಅಥವಾ ಯಾವ ಸರ್ಕಾರವನ್ನ ನಾವು ತಗೊಂಡ್ಬರ್ಬೇಕು, ಯಾವ ವ್ಯವಸ್ಥೆಯನ್ನ ನಾವು ಭಾರತಕ್ಕೆ ನಾವು ಉಪಯೋಗಿಸ್ಕೊಳ್ಬೇಕು ಅಥವಾ ನಮಗೆ ನಾವು ತಗೊಳ್ಬೇಕು ಅಂತಂದಾಗ ಎಲ್ಲರಿಗೂ ಕಣ್ಮುಂದೆ ಬಂದದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅಂದ್ರೆ ಪ್ರಜೆಗಳಿಗೆ ಅಧಿಕಾರವನ್ನ ಕೊಡಿ. ಯಾವುದೋ ಒಂದು ಗುಂಪು, ಯಾವುದೋ ಒಂದು ವ್ಯಕ್ತಿಗೆ ಆಡಳಿತವನ್ನು ಕೊಟ್ಟಾಗ ನಮ್ಮ ನಾಡು ಅಥವಾ ನಮ್ಮ ದೇಶ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಮತ್ತಷ್ಟು ಕಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿ ಚಿಂತನೆಗಳನ್ನು ನಡೆಸ್ತಾರೆ. ಹಲವಾರು ಕಾಯ್ದೆಗಳು ಬರುತ್ತೆ. ತದನಂತರ ಸ್ವಾತಂತ್ರ್ಯದ ನಂತರ ಇಲ್ಲಿ ಸಂವಿಧಾನದಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ, ನಮ್ಮಲ್ಲಿ ಇನ್ನು ಮುಂದೆ ಪ್ರಜಾಪ್ರಭುತ್ವವನ್ನು ನಾವು ಅಳವಡಿಸ್ಕೊಳ್ತೀವಿ, ಪ್ರಜೆಗಳೇ ಇಲ್ಲಿನ ನಿರ್ಧಾರವನ್ನ, ತೀರ್ಮಾನವನ್ನ ಮಾಡ್ತಾ ಹೋಗ್ತಾರೆ, ಅವರೇ ಆಡಳಿತವನ್ನು ನಡೆಸ್ಕೊಳ್ತಾ ಹೋಗ್ತಾರೆ. ದಟ್ ಈಸ್ ವೈ ವಿ ಸೇ ದಟ್ ಈಸ್ ದ ಎಂಟೈರ್ ಡೆಮೋಕ್ರಸಿ ಈಸ್ ಬಿಕಾಸ್ ಆಫ್ ದ ಪೀಪಲ್. ಅವರೇ ನಡೆಸ್ಕೊಂಡು ಹೋಗ್ತಾರೆ. ಖಂಡಿತ. ಅದಾದ ನಂತರ ನಮ್ಮ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಪೂರಕವಾದಂಥ ಸಾರ್ವತ್ರಿಕ ಮತದಾನ ಪದ್ಧತಿ, ಯಾರೂ ಕೂಡ ಮತದಾನದ ಹೊರಗಡೆ ಇರೋ ಹಾಗಿಲ್ಲ. ಆದರೆ ವಯಸ್ಕ ಮತದಾನವನ್ನು ನಾವು ಅಳವಡಿಸ್ಕೊಂಡಿದ್ವಿ. ಮಾತಾಡಿಸ್ತೀನಿ ಬಂಗಾರಪೇಟೆಯಿಂದ ಮಿಸ್ಟರ್ ಅನಿಲ್ ಕುಮಾರ್ ಅವರು. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ಸರ್, ಇವಾಗ ಕಡ್ಡಾಯವಾಗಿ ಮತದಾನ ಮಾಡ್ಲೇಬೇಕು ಅಂದ್ಬಿಟ್ಟು ಒಂದು ಕಾನೂನು ತರ್ಬೋದಲ್ವಾ ಸರ್? ಇಲ್ಲಾಂದ್ರೆ ಮಾಡ್ಲಿಲ್ಲ ಅಂದ್ರೆ ವಾಟ್ ಇಸ್ ದ ವ್ಯಾಲಿಡ್ ರೀಸನ್ ನೀವು ಯಾಕೆ ಮಾಡಿಲ್ಲ ಅಂತ ಇದ್ ಮಾಡ್ಬೋದು. ಆಮೇಲೆ ಇಲ್ಲಾಂದ್ರೆ ಬೇಸಿಕ್ ಕಮ್ಯುನಿಟೀಸ್ ನಿಮ್ಗೆ ಏನೇನ್ ಕೊಡ್ತಾ ಇದೀವಿ ಅದೇ ಯಾವ್ದಾರ ಒಂದು ಕಟ್ ಮಾಡ್ತೀವಿ ಅಂತ ಹೇಳ್ಬೋದಲ್ವಾ? ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಇವಾಗ ಈ ಪಬ್ಲಿಕ್ ಟಿವಿ, ನಿಮ್ ಟಿವಿ ಎಲ್ಲ ಚೆನ್ನಲ್ಲ, ಬೇರೆ ಟಿವಿಲೆಲ್ಲ ಹೋಗ್ಬಿಟ್ಟು ಮೈಕ್ ಇಟ್ಬಿಟ್ಟು ನೀವು ಯಾರು ವೋಟ್ ಮಾಡ್ತೀರಾ ಏನು ಅಂತಾರಲ್ಲ, ಮತ್ ಮತದಾನ ಅಂದ್ರೆ ಗೌಪ್ಯವಾಗಿ ಮಾಡ್ಬೇಕು. ಮತ್ ನೀವು ಟಿವಿಲೆಲ್ಲ ಅನೌನ್ಸ್ ಮಾಡ್ರಿ, ಇನ್ನೇನ್ ಗೌಪ್ಯತೆ ಏನಿರುತ್ತೆ ಸರ್? ಅದೇ ಟಿವಿ ನಾವ್ ಯಾರಿಗೂ ಒಂದು ಪಬ್ಲಿಕ್ ಮೀಡಿಯಾದವರು ಆತರ ಎಲ್ಲ ಪ್ರಶ್ನೆಗಳು ಕೇಳ್ಬೋದಾ ಅಂತ. ಓಕೆ, ಎಸ್ ಮೇಡಮ್. ಓಕೆ, ನಮಸ್ತೆ. ಒಂದು ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಜನಕ್ಕೆ ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡಕ್ ಹೋದಾಗ, ಮೇಡಮ್ ದಿಸ್ ಇಸ್ ನಾಟ್ ಕಂಪಲ್ಸರಿ ಇನ್ ಇಂಡಿಯಾ, ವೋಟಿಂಗ್ ಇಸ್ ನಾಟ್ ಕಂಪಲ್ಸರಿ ಅಂತ ಹೇಳ್ತಾರೆ. ಕಡ್ಡಾಯ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರು ಕೇಳಿದ್ರು. ಹೌದು, ನಮ್ಮಲ್ಲಿ ಕಡ್ಡಾಯ ಮತದಾನ ಇಲ್ಲ. ಏನಾಗುತ್ತೆ ಅಂತ ಹೇಳಿದಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲಿ ಆಸಕ್ತಿ ಇರೋದಿಲ್ವೋ ಆ ಜಾಗಕ್ಕೆ ನಿಮಗೆ ಒಂದು ಕ್ಲಾಸ್ ರೂಮ್ನ ನಾನು ಎಕ್ಸಾಂಪಲ್ ಆಗಿ ತಗೊಂಡಾಗ್ಲೂ ಹಾಗೆ ಆಗುತ್ತೆ. ಒಬ್ಬ ವಿದ್ಯಾರ್ಥಿಗಳನ್ನ ಬಲವಂತವಾಗಿ ನಾನು ಒಂದು ಜಾಗದಲ್ಲಿ ಕೂರಿಸಿ ಅವರಿಗೆ ಪಾಠ ಹೇಳಿದಾಗ ಯಾವ ಒಂದು ರಿಸಲ್ಟ್ ನಮ್ಗೆ ಸಿಗುತ್ತೋ, ವಿತ್ ಇಂಟ್ರೆಸ್ಟ್ ಹೋಗಿ ಅವ್ರ ಕೂತಾಗ ಏನಾಗುತ್ತೋ ಅದೇ ಆಗುತ್ತೆ. ಮತದಾನ ಮಾಡಬೇಕಾ, ಕಂಪಲ್ಸರಿ ಮಾಡಿದಾರ, ಓಕೆ, ಅವರು ಯಾರು ಕ್ಯಾಂಡಿಡೇಟ್ ಅಂತ ನೋಡೋದಿಲ್ಲ, ಏನೂ ಮಾಡೋದಿಲ್ಲ, ಓಕೆ ನಾನು ವೋಟ್ ಮಾಡಿದ್ದೀನಿ. ಸೊ ಆ ರಿಸಲ್ಟ್ ಮತ್ತೆ ಇಂಪ್ಯಾಕ್ಟ್ ಅನ್ನೋದು ಬೇರೆ ರೀತಿಯಲ್ಲಿ ನಮ್ಗೆ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಕಂಪಲ್ಸರಿ ವೋಟಿಂಗ್ ಅನ್ನೋದು ಆವಾಗಲೂ ಸಹ ಚರ್ಚೆಗೆ ಬಂತು. ಅಂದರೆ ನಮಗೆ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸು ಅಲ್ಲಿ ಬಂತು.
ಸೊ ಆವಾಗ ಇದ್ದಂತಹ ನಮ್ಮಲ್ಲೇ ಇರತಕ್ಕಂಥ ಹಲವಾರು ಸಮಸ್ಯೆಗಳು. ಕಾರಣ ಏನು ಅಂತ ಹೇಳಿದ್ರೆ, ಮತದಾನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ಎಲೆಕ್ಷನ್ಸ್ ನಮ್ಮಲ್ಲಿದೆ ಅನ್ನೋದು ಪ್ರತಿಯೊಬ್ಬರಿಗೂ ನಾವು ಮನದಟ್ಟು ಮಾಡಬೇಕು. ಲಿಟ್ರಸಿ ಅನ್ನೋದು ಬರಬೇಕಾಗತ್ತೆ. ಆ ಶಿಕ್ಷಣ ವ್ಯವಸ್ಥೆ ಅನ್ನೋದು 100% ಆಗಬೇಕು. ಸೊ ದೇ ಶುಡ್ ಬಿ ಅವೇರ್ ದಟ್ ಫಾರ್ ವಾಟ್ ಪರ್ಪಸ್ ವಿ ಆರ್ ವೋಟಿಂಗ್. ಇವೆಲ್ಲವನ್ನು ನಾವು ಈ ಸವಾಲುಗಳನ್ನು ಎದುರಿಸಿದ ನಂತರ ವಿ ಕ್ಯಾನ್ ಥಿಂಕ್ ಅಬೌಟ್ ಕಂಪಲ್ಸರಿ ವೋಟಿಂಗ್ ಇನ್ ಇಂಡಿಯಾ. ಸೊ ನಮ್ಗೆ ಇದು ಸೂಟ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿನಲ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಕಡ್ಡಾಯ ಮತದಾನ ಅಂತ ಮಾಡಲಿಲ್ಲ ಸರ್ಕಾರದ ಕಡೆ, ಅಥವಾ ಸಂವಿಧಾನದಲ್ಲಿ ನಾವು ಡಿಕ್ಲೇರ್ ಮಾಡಲಿಲ್ಲ. ಬಟ್ ನಮಗೆ ನಾವೇ ಕಂಪಲ್ಷನ್ ಹಾಕ್ಕೊಳ್ಬೋದು. ಅಂದರೆ ಒಂದು ಕಡ್ಡಾಯ ಅನ್ನೋದು ಒತ್ತಡ ಆಗುತ್ತೆ. ಹೌದು, ಮತದಾನ ಮಾಡುವಂಥದ್ದು ಒತ್ತಡ ಆಗಬಾರ್ದು, ಒತ್ತಾಯ ಆಗಬಾರ್ದು. ನೀನು ಹಾಕ್ಲೇಬೇಕು ಅಂತೇಳಿ ದಂಡ ಪ್ರಯೋಗ ಮಾಡುವಂಥದ್ದಲ್ಲ. ನಮ್ಮ ಮನಸ್ಸು, ನಮ್ಮ ನೈತಿಕತೆ, ನಮ್ಮ ಜವಾಬ್ದಾರಿ ಎಚ್ಚರಗೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಆಗಬೇಕು. ಹೌದು. ಇದು ಕೆಲವು ದೇಶಗಳಲ್ಲಿ ಇದೆ ಸರ್ ಕಂಪಲ್ಸರಿ. ಸಪೋಸ್ ಲೈಕ್ ವೆನ್ ಯು ಟೇಕ್ ಎಕ್ಸಾಂಪಲ್ ಇಬೌಟ್ ಸ್ವಿಟ್ಜರ್ಲ್ಯಾಂಡ್, ಅವರೆಲ್ಲಾನು ಅಳವಡಿಸ್ಕೊಂಡಿದ್ದಾರೆ ಕಂಪಲ್ಸರಿ ವೋಟಿಂಗ್ ಅಂತ. ನಮ್ಮಲ್ಲಿ ಸ್ವಲ್ಪ ಸೋಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ಸೊ ವಿ ನೀಡ್ ಟು ಓವರ್ಕಮ್ ದೀಸ್ ಥಿಂಗ್ಸ್, ಸ್ಪೆಷಲಿ ಲಿಟ್ರಸಿ ಅಂಡ್ ಪೊಲಿಟಿಕಲ್ ಲಿಟ್ರಸಿ, ಸಚ್ ಥಿಂಗ್ಸ್. ಓಕೆ, ಮತ್ತೊಂದು ಕರೆ ಇದೆ. ಉಷಾ ಅವರು ಮೈಸೂರಿಂದ. ಉಷಾ ಅವರೇ ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಇಲ್ಲೊಬ್ರು ಮರುವಿನ ಕಾಯಿಲೆ ಇರೋರೊಬ್ರು ಇದ್ದಾರೆ, ಒಬ್ರು ಬುದ್ಧಿಮಾಂದ್ಯತೆ ಇದ್ದಾರೆ. ಅವ್ರಿಗೆ ನಾನು ತಿಳುವಳಿಕೆ ಮೂಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಮತದಿಂದ ನಾವು ಉತ್ತಮ ನಾಯಕನ ಕಳ್ಕೋಬಹುದು. ದೇಶ ಏನು ಅಂತ ಈ ತರ ಮರುವಿರೋರು ಮಾತಾಡ್ತಾರೆ. ಬುದ್ಧಿಮಾಂದ್ಯ ಇರೋ ಹುಡುಗನ್ನ ಒಂಚೂರು ತಯಾರಿ ಮಾಡೋದು ಕಷ್ಟ ಆಗ್ತಿದೆ. ಇಂಥ ಓಟಿಂದ ನಮ್ಗೆ ಉತ್ತಮ ನಾಯಕನ ನಾವು ಕಳ್ಕೊಳ್ಳಲ್ವಾ ಮೇಡಮ್? ಇಂಥವ್ರನ್ನ ನಾವು ಯಾವ ಸ್ಥಿತಿನಲ್ಲಿ ಅವ್ರನ್ನ ರೆಡಿ ಮಾಡ್ಬೇಕು? ಇನ್ಯಾವ ಪ್ರಯತ್ನ ಮಾಡ್ಬೋದು ಮೇಡಮ್ ನಾನು? ಓಕೆ, ಆದರೆ ಒಂದು ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾರೆ ಮೇಡಮ್. ಓಕೆ, ಇಲ್ಲಿ ಮುಖ್ಯವಾಗಿ ಆ ಇಬ್ಬರೂ ಕೂಡ ವಿಶೇಷ ಚೇತನರು ಅಂತ ಕರ್ಕೊಳ್ಳೋಣ ನಾವು. ಅವರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡಿದ್ದಾರೆ, ಮತದಾರರಾಗಿ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಇದು ನೋಡಬೇಕಾಗುತ್ತೆ. ಹಾಗಿದ್ರೆ ನಂತರ ಅವರಿಗೆ ಜಾಗೃತಿ ಕೊಡುವಂಥದ್ರ ಬಗ್ಗೆ ತಾವು ಹೇಳ್ಬೋದು. ಖಂಡಿತ ಸರ್. ಇದನ್ನ ಮೊದಲನೇದಾಗಿ ಅವರು ಬಿಕಾಸ್ ಮೆಂಟಲ್ ಸ್ಟೇಟಸ್ ಅನ್ನೋದು ಹೇಗಿರುತ್ತೆ, ಅವರಿಗೆ ಯೋಚನೆ ಶಕ್ತಿ ಇದೆಯಾ ಇಲ್ವಾ, ಅದನ್ನ ನೋಡಿದ ಮೇಲೆನೆ ನಾವು ಅವರಿಗೂ ಸಹ ವೋಟಿಂಗ್ ಪವರ್ಸ್ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಪರವಾಗಿ ಇನ್ನೊಬ್ರು ಯಾರೋ ಹೋಗಿ ಮಾಡ್ತಾರೆ ಅನ್ನೋದಕ್ಕೆಲ್ಲ ಅವಕಾಶ ಇಲ್ಲ. ಆದ್ರೆ ಅಪಾರ್ಟ್ ಫ್ರಮ್ ದಟ್, ಲೈಕ್ ಫಿಸಿಕಲಿ ಚಾಲೆಂಜ್ ಇರ್ಬೋದು, ಬೇರೆ ಯಾರ್ಯಾರು ಇರ್ತಾರೆ ಅವರಿಗೂ ಸಹ ಎಲ್ಲಾ ರೀತಿಯ ಅವೇರ್ನೆಸ್ ಜೊತೆಗೆ ಫೆಸಿಲಿಟೀಸ್ ಸಹ ಮತಗಟ್ಟೆಗಳಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗದವರು. ಸೊ ಅದನ್ನು ಸಹ ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ನೀವು ಸಾಧ್ಯವಾದಷ್ಟು ಮೂಡಿಸಿ, ಅವೇರ್ನೆಸ್ನ ಮೂಡಿಸಿ. ಅವರು ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದಾಗ ಎಂಥ ನಾಯಕನನ್ನ ಆಯ್ಕೆ ಮಾಡಬೇಕು, ಅವನಲ್ಲಿ ಯಾವ ಯಾವ ಒಂದು ಚಿಂತನಾ ಶಕ್ತಿ ಇದೆಯಾ ಇಲ್ವಾ, ಅವರು ಸಮರ್ಥರಿದ್ದಾರಾ ಇಲ್ವಾ, ಅದ್ರ ಬಗ್ಗೆ ಅರಿವನ್ನ ನೀವು ಮೂಡಿಸೋದಕ್ಕಿಂತ ಮುಂಚಿತವಾಗಿ ನೀವು ಸಹ ತಿಳ್ಕೊಳ್ಳಿ ಅನ್ನೋದನ್ನ ನಾನು ಹೇಳ್ತೇನೆ. ಓಕೆ, ಆಗಲೇ ಅನಿಲ್ ಕುಮಾರ್ ಮತ್ತೊಂದು ಪ್ರಶ್ನೆಯನ್ನು ಹೇಳಿದ್ರಿ. ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ತಾವು ಪ್ರತಿಕ್ರಿಯೆ ಕೊಟ್ಟರು. ಇನ್ನೊಂದು ಪ್ರಶ್ನೆ, ಈ ಖಾಸಗಿ ವಾಹಿನಿಗಳು ಮತದಾರರ ಹತ್ರ ಹೋಗಿ ನೀವು ಯಾರಿಗೆ ಮತ ಚಲಾಯಿಸ್ತೀರಿ ಅಂತ ಲೋಗೋ ಹಿಡಿದು ಕೇಳ್ತಾರೆ. ಇದು ಸರಿನಾ, ಹೀಗೆ ಮಾಡ್ಬೋದಾ ಅನ್ನುವಂಥದ್ದು ಅವರ ಪ್ರಶ್ನೆ. ಸರಿ ಅಥವಾ ತಪ್ಪು ಅಂತ ಹೇಳೋದು ನಾವು ನನಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಆ ರೀತಿ ಆಗ್ತಿದೆ ಅಂತ ಹೇಳಿದಾಗ ಮತದಾರರು ಇದು ಗೌಪ್ಯತೆಯನ್ನು ನಾನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನೀವಿಂಥ ಪ್ರಶ್ನೆಗಳನ್ನು ಕೇಳಬೇಡಿ ಅಂತ ಅವರಿಗೆ ಉತ್ತರವನ್ನು ಕೊಡಬಹುದು. ಹಾಗಾಗಿ ಅವ್ರ ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಉತ್ತರ ಕೊಡ್ತೀನಿ ಇದಕ್ಕೆ. ನನಗೆ ಮೊನ್ನೆ ತಾನೇ ಮತ್ತೊಂದು ಸಂದರ್ಭದಲ್ಲಿ ನಾನು ಚುನಾವಣಾ ಆಯೋಗದ ನಮ್ಮ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ಮಾತಾಡಿಸ್ದೆ. ಅವ್ರು ಹೇಳ್ತಾ ಇದ್ರು, ಈ ರೀತಿ ಮಾಡ್ಬೋದಾ, ಒಬ್ಬರ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ಕೇಳ್ಬೋದಾ, ಅದನ್ನು ಬಿತ್ತರಿಸ್ಬೋದಾ ಅಂತ ನನ್ನ ಪ್ರಶ್ನೆ ಇತ್ತು. ಅವ್ರು ಹೇಳಿದ್ರು, ಆಯೋಗ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಓಕೆ ನೀವು ಕೇಳ್ಬೋದು, ಆದರೆ ನಿಮ್ಮ ಹೆಸರೇನು, ನೀವು ಯಾರಿಗೆ ಓಟ್ ಹಾಕ್ತೀರಿ, ನೀವು ಇಂಥವ್ರಿಗೆ ಓಟ್ ಹಾಕ್ತೀರಾ, ಈ ಥರದ್ದೆಲ್ಲ ಅವರು ಆ ಗೌಪ್ಯತೆಯನ್ನು ಮೀರುವಂಥ ಪ್ರಶ್ನೆಗಳನ್ನು ಕೇಳೋ ಹಾಗಿಲ್ಲ. ಹೌದು ಸರ್. ಸೇಮ್ ಟೈಮಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಿ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು, ನಿಮ್ಮ ನಂಬರ್ ಕೊಡಿ ಅಂತಲೂ ಕೇಳೋ ಹಾಗಿಲ್ಲ. ಹೌದು. ಈ ಥರದ ಕೆಲವು ಗೌಪ್ಯತೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೊರತಾಗಿ ಅವರು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆಯೋಗದ ಪರ್ಮಿಷನ್ ಇದೆ ಎನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ನೀನು ಯಾರಿಗೆ ಓಟ್ ಹಾಕ್ತೀಯಾ, ಇಂಥವ್ರಿಗೆ ಓಟ್ ಹಾಕ್ತೀಯಾ, ಓಟ್ ಹಾಕ್ತೀಯಾ ಅಂತ ಗ್ಯಾರಂಟಿ ಏನು, ಇವೆಲ್ಲ ಕೇಳೋ ಆಗಿಲ್ಲ. ಎಸ್, ಇನ್ನು ಮತದಾರರ ಜಾಗೃತಿ ಬೇಕು ನೋಡಿ. ಈಗಲೇ ಈ ಎರಡು ಪ್ರಶ್ನೆಗಳಲ್ಲೇ ನಮಗೆ ಮುಖ್ಯವಾಗಿ ಒಂದು ಜಾಗೃತಿ ಎನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ದೊಡ್ಡ ಪ್ರಜಾಪ್ರಭುತ್ವ, ಈಗ ನೋಂದಾಯಿತ ಮತದಾರರನ್ನೇ
97 ಕೋಟಿ, ಹೌದು. ಅದರಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದೀವಿ. ಜನಸಂಖ್ಯಾವಾರು ನೋಡಿದಾಗ ಎಲ್ರಿಗೂ ಮತದಾರರ ಜಾಗೃತಿ ಬೇಕು. ಇನ್ನು 97 ಕೋಟಿಗಂತೂ ಬೇಕೇ ಬೇಕು. ಎಸ್, ಜಾಗೃತಿ ಎಷ್ಟು ಮುಖ್ಯ ಆಗುತ್ತೆ, ಯಾಕೆ ಮುಖ್ಯ ಆಗುತ್ತೆ? ಜಾಗೃತಿ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಯಾರಿಗೆ ಮತ ಹಾಕಬೇಕು ಅನ್ನೋದಕ್ಕಾಗಿ. ಜೊತೆಗೆ ಯಾವತ್ತು ಚುನಾವಣೆ ನಡೆಯುತ್ತೆ ದಿನಾಂಕ ನೆನ್ಪಿಟ್ಕೊಳ್ಬೇಕು, ಟೈಮ್, ಜೊತೆಗೆ ನಮ್ಮ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ, ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರು ನಿಂತಿದ್ದಾರೆ, ಅವರ ಹಿನ್ನೆಲೆ ಏನಿದೆ, ಅವರಿಗೆ ಏನು ಸಾಮರ್ಥ್ಯ ಇದೆ, ಇನ್ ದ ಸೆನ್ಸ್ ದ್ಯಾಟ್ ನನ್ನ ಪ್ರತಿನಿಧಿಯಾಗಿ ನಾನು ಅವರನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ರಾಷ್ಟ್ರ ಮಟ್ಟದಲ್ಲಿ ಅವರು ಯೋಚನೆಯನ್ನ ಮಾಡಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತಿಳುವಳಿಕೆಗಳು ಅವರಿಗಿದೆಯಾ. ಯಾಕಂದ್ರೆ ನಮ್ಗೆ ಇವತ್ತಿನ ದಿನ ನಡೀತಾ ಇರೋದು ಅಪ್ಕಮಿಂಗ್ ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್. ಸೊ ನಾವು ರಾಷ್ಟ್ರ ಮಟ್ಟದಲ್ಲೇ ಯೋಚನೆ ಮಾಡಬೇಕಾಗತ್ತೆ. ಇವರು ಹಲವಾರು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವರಿಗೆ ಸಾಮರ್ಥ್ಯ ಅನ್ನೋದು ಇರುತ್ತಾ ಅಥವಾ ಇದೆಯಾ? ಸಮಸ್ಯೆಗಳು ಇದಾವೆ, ಭಯೋತ್ಪಾದನೆ ಅನ್ನೋದು ಇರಬಹುದು, ಲೈಕ್ ಡ್ರಗ್ಸ್, ಲೈಕ್ ತರ ಸೋ ಮೆನಿ ಇಂಟರ್ನ್ಯಾಷನಲ್. ಸೊ ಇಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥವ್ರನ್ನ ನಾವು ಆಯ್ಕೆ ಮಾಡಬೇಕು. ಜೊತೆಗೆ ರಾಷ್ಟ್ರೀಯ ಭದ್ರತೆ, ಶಾಂತಿಯನ್ನ ದೇಶದಲ್ಲಿ ಕಾಪಾಡ್ಕೊಳ್ಳತಕ್ಕಂಥದ್ದು, ಇವುಗಳಿಗೆ ನಾವು ಪ್ರಯಾರಿಟಿಯನ್ನ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ನಾವು ಕೊಡಬೇಕು ಅನ್ನೋದು ಸಹ ಇದೆ. ಅಲಾಂಗ್ ವಿತ್ ದ್ಯಾಟ್ ವಿ ನೀಡ್ ಟು ಥಿಂಕ್ ಅಬೌಟ್ ದ ರೀಜನಲ್ ಇಂಬ್ಯಾಲೆನ್ಸಸ್. ದೇಶದ ಒಳಗಡೆ ನಮಗೆ ರಾಜ್ಯಗಳನ್ನು ಬಂದಿರೋದ್ರಿಂದ ಅಂತರರಾಜ್ಯ ಸಮಸ್ಯೆಗಳು ಸಹ ನಾವು ಇಲ್ಲೇನ್ ಮಾಡಬೇಕು, ಕಡಿಮೆ ಮಾಡೋದಕ್ಕೆ ಒಂದು ಶಕ್ತಿಯನ್ನ ಅವ್ರಿಗೆ ಇದೆಯಾ, ಹೊಂದಿದಾರಾ ಇಲ್ವಾ, ಯಾಕೆಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ. ಹೌದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಜಾಗೃತಿಯನ್ನ ನಾವು ಹೇಗೆ ಮೂಡಿಸ್ತಾ ಇದೀವಿ, ಬರೀ ಮತವನ್ನ ಹಾಕಿ ಅಷ್ಟೇ ಅಲ್ಲ, ಯು ಚೂಸ್ ಅ ರೈಟ್ ಕ್ಯಾಂಡಿಡೇಟ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಯಲ್ಲಿ ನೀನು ಒಳ್ಳೆ ಒಂದು ಮಾರಲ್ ರೈಟ್, ನೀವು ನೈತಿಕತೆಯಿಂದ ನೀವು ಮತವನ್ನ ಹಾಕಿ. ಯಾರದ್ದು ಹೇಳಿದ್ರು ನಾನು ಇಂಥವ್ರಿಗೆ ಮತ ಹಾಕಿದೆ, ಅಥವಾ ಇಟ್ ಇಸ್ ನಾಟ್ ಫಾರ್ ದ ಕಾಸ್, ಲೈಕ್ ನಾನು ಮತ ಹಾಕ್ಬಿಟ್ಟು ಬಂದೆ ನೋಡಿ, ಇಲ್ಲ, ಯಾರು ನನ್ಗೆ ಯಾರು ನಿಂತಿದ್ರು ಯಾರಿಗೋ ಹಾಕಿದೆ, ಆ ರೀತಿಯ ಬೇಜವಾಬ್ದಾರಿತನ ಬೇಡ. ಯಾಕಂದ್ರೆ ಜವಾಬ್ದಾರಿಯಿಂದ ನಮ್ಮ ಮತವನ್ನ ಹಾಕಿದಾಗ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸದ ಅಷ್ಟೇ ಅಲ್ಲ, ನಾವು ಅಷ್ಟೇ ಸುಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ, ಶಾಂತಿಯುತವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತೆ. ಇದು ಒಂದು ರೀತಿ ಆಂತರಿಕ ಜಾಗೃತಿ ಬಹಳ ಮುಖ್ಯ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದಾರೆ. ಆಂತರಿಕ ಜವಾಬ್ದಾರಿ ಕೂಡ. ಮತ್ತೊಂದು ಕರೆ ಇದೆ ಮೈಸೂರಿಂದ, ಮಂಜುನಾಥ್ ಅವರು. ಮಂಜುನಾಥ್ ಅವರೇ ನಮಸ್ಕಾರ. ಹಲೋ ಮಂಜುನಾಥ್ ಅವರೇ. ಸರ್ ನಮಸ್ತೆ ಸರ್. ನಮಸ್ಕಾರ, ಮಾತಾಡಿ ಸರ್. ನಾನು ಇದರಲ್ಲಿ ಓಟ್ ಹಾಕೋ ಪ್ರಾವಿಷನ್ ಇದೆ ಸರ್, ಪ್ರೊಸೀಡಿಂಗ್ಸ್ ಅಲ್ಲಿ ನೋಟ ಇದೆಯಲ್ಲ ಸರ್, ನೋಟ ಈಸ್ ಇಟ್ ನೆಸರಿ, ಅದು ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಅಷ್ಟೇ. ಓಕೆ ಓಕೆ, ಎಸ್, ಬಹಳ ಗಂಭೀರವಾದಂಥ ಪ್ರಶ್ನೆ. ಓಟ್ ಹಾಕಿ ಅಂತ ಹೇಳ್ತಾ ಇದ್ರಿ, ಮತ್ತೆ ನೋಟ ಯಾಕೆ ಸರ್ ಅಲ್ಲಿ ಇಟ್ಟಿದ್ರಿ ಅನ್ನೋ ಥರ ಇದೆ ನಮಗೆ. ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಎಲ್ಲರಿಗೂ ಹೇಳ್ತಾ ಇರ್ತೀವಿ ಮತವನ್ನ ಹಾಕಿ ಅಂತ ಹೇಳಿದಾಗ ಕೆಲವರೆಲ್ಲ ಉತ್ತರ ಕೊಡ್ತಾ ಇದ್ರು, ನಮ್ಗೆ ಈ ಮೇಲಿನ ಯಾವ ಕ್ಯಾಂಡಿಡೇಟು ಬೇಡ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಏನ್ ಮಾಡ್ತಾರೆ, ನೀವು ಮತವನ್ನ ಹಾಕಿ, ನಿಮ್ಗೆ ಆ ಆಪ್ಷನ್ ಬೇಡ ಅಂತ ಹೇಳಿದಾಗ ನೋಟ ಅನ್ನೋದನ್ನ ಇಟ್ಟಿದ್ದಾರೆ. ಸೊ ವೆದರ್ ಇಟ್ ಇಸ್ ಕೌಂಟೇಬಲ್ ಆರ್ ನಾಟ್, ದಟ್ ಈಸ್ ಡಿಫ್ರೆಂಟ್, ಅದು ಬೇರೆದಾಗತ್ತೆ. ನೋಟ ಅಂತ ಹೇಳಿದಾಗ ಮೇಲಿನ ಯಾವ ಅಭ್ಯರ್ಥಿಗಳು ನಿಮ್ಗೆ ಇಷ್ಟ ಇಲ್ಲದೆ ಇದ್ದಾಗ ಮಾತ್ರವೇ ನಿಮಗೆ ನೋಟ ಅನ್ನೋದನ್ನ ನೀವು ಚೂಸ್ನ ಮಾಡ್ಕೋಬೋದಾಗುತ್ತೆ. ಸೊ ಅದರಲ್ಲೂ ಸಹ ನಮ್ಮಲ್ಲಿ ಇರತಕ್ಕಂಥದ್ದು ಮೆಜಾರಿಟಿ, ಸೊ ವಿ ಗೋ ವಿತ್ ದ ಮೆಜಾರಿಟಿ. ಸೊ ಹಾಗಾಗಿ ನೋಟ ಅನ್ನೋದು ಸಹ ಒಂದು ಕ್ಯಾಂಡಿಡೇಟ್ ಆಗಿಯೇ ನಾವು ಆಪ್ಷನ್ ಆಗಿ ತಗೊಳ್ಬೇಕಾಗತ್ತೆ. ಇಟ್ ಈಸ್ ನಾಟ್ ಲೈಕ್ ನೋಟ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಬೇಡ, ಅವರು ಒಂದು ಕ್ಯಾಂಡಿಡೇಟ್ ಅನ್ನೋ ಹಾಗೆ ಅರ್ಥದಲ್ಲೇ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಓಕೆ, ಆಗಲೇ ಇದಕ್ಕೆ ಮೊದಲೇ ತಾವು ಮಾತಾಡಿದ್ರಿ ನೋ ಯುವರ್ ಕ್ಯಾಂಡಿಡೇಟ್ ಬಗ್ಗೆ. ಎಸ್, ಪ್ರತಿಯೊಬ್ಬ ಅಭ್ಯರ್ಥಿಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನೀವು ನಿಮ್ಮ ಆ್ಯಪನ್ನು ಓಪನ್ ಮಾಡಿಬಿಟ್ರೆ, KYC ಆ್ಯಪನ್ನು ಓಪನ್ ಮಾಡ್ಕೊಂಬಿಟ್ರೆ ಅವರ ಚರಿತ್ರೆನೇ ಸಿಕ್ಬಿಡುತ್ತೆ ನಿಮಗೆ. ಆ ಚರಿತ್ರೆಯನ್ನು ನೋಡಿ, ಇದ್ದಿದ್ರಲ್ಲಿ 7 ಜನ ಇದ್ದಾರೆ ಅಥವಾ 8 ಜನ 10 ಜನ ಇದ್ದಾರೆ, ಅದರಲ್ಲಿ ಇವರೊಬ್ಬರು ಪರವಾಗಿಲ್ಲ ಅಂತ ನೀವು ಅನ್ನಿಸ್ಬೋದು. ಅಯ್ಯೋ 10 ಜನನೂ ಸರಿ ಇಲ್ವಲ್ಲ, ನಾನು ಯಾರಿಗೂ ಓಟ್ ಹಾಕಲಿ, ನನ್ನ ನೈತಿಕತೆ ಅಡ್ಡ ಬರ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ನೋಟಾಗಿ ಹೋಗ್ಬೋದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಯಾರಿಗಾದ್ರೂ ಓಟ್ ಹಾಕಲೇಬೇಕು ನಿಜ, ಆದರೆ ಯಾರೂ ನನಗೆ ಸರಿಯಾದಂಥ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಅನ್ನುವಾಗ ನೋಟ ಬೇಕು ಅನ್ನುವಂಥದ್ದು. ಅಂದರೆ ಹಾಕಲೇಬೇಕು, ನೀವು ಯಾರಿಗಾದ್ರೂ ಇರೋರು 10 ಜನಕ್ಕೆ ಹಾಕಲೇಬೇಕು ಅಂತ ಅಲ್ಲ, ಅಲ್ಲೊಂದು ಆಯ್ಕೆ ಕೊಟ್ಟಿದ್ದಾರೆ ನೋಟ. ಹಾಗಾಗಿ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಈ ರೀತಿ ತಿರಸ್ಕರಿಸುವಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಅಂತ ತಿಳ್ಕೊಬಹುದು. ಅವಕಾಶ ಜೊತೆಗೆ ಮುಂದಿನ ದಿನಗಳಲ್ಲಿ ನೋಟನೇ ಜಾಸ್ತಿನೂ ಆಗಬಹುದೇನೋ. ಎಸ್, ಸೊ ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್ ಅಲ್ವಾ ಸರ್. ಎಲ್ಲರ ಒಂದು ಮನಸ್ಥಿತಿ, ಯುವಕರ ಒಂದು ಮನಸ್ಥಿತಿ ನೋಟನೇ ನಂದು ಆಪ್ಷನ್ ಆಗಿದೆ ಅಂತ ಹೇಳಿದಾಗ ದಟ್ ಮೇ ಗೋ ಫಾರ್ ದ ಮೆಜಾರಿಟಿ ಆಲ್ಸೋ ಇನ್ ಫ್ಯೂಚರ್. ಸೊ ಆಸ್ ಆಫ್ ನಾವು ಹೆಚ್ಚಾಗಿ ಅಲ್ಲಿ ಕಾಣ್ತಾ ಇಲ್ಲ. ಹೌದು. ಮುಂದಿನ ದಿನಗಳಲ್ಲಿ ನಾವು ಏನನ್ನೂ ಹೇಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಬಹಳ ಒಳ್ಳೆ ಮಾತದು. ಬಹುಮತದ ಆಯ್ಕೆನೇ ನಮಗೆ ಅಂತಿಮ ಆಗಿರೋದ್ರಿಂದ ನೋಟಾದಲ್ಲಿ ಬಹುಮತ ಬರಲ್ಲ, ಬಹುತೇಕ ಬರಲ್ಲ, ಅಥವಾ ಮುಂದೆ ಹೇಳಕ್ ಸಾಧ್ಯ ಇಲ್ಲ. ಹೌದು. ಆದರೆ ಆಯ್ಕೆ ಅಂತೂ ಇದೆ. ಆಯ್ಕೆ ಸ್ವಾತಂತ್ರ್ಯ ಇರೋದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಾಜಾಜಿನಗರದಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ರಮೇಶ್ ರಾಜಾಜಿನಗರದಿಂದ. ಸರ್, ಇವತ್ತಾನೆ ಯಾರೋ ಕೇಳಿಸ್ಕೊಂಡೆ ಸ್ವಲ್ಪ ನೋಟ್. ಅದು ಇವಾಗ ಚುನಾವಣೆಗಾಗ್ಲಿ ಅಥವಾ ಪಕ್ಷಗಳಾಗ್ಲಿ ಅಥವಾ ಈ ನಮ್ಮ ಅದು ಮೀಡಿಯಾ ಆಗ್ಲಿ ಯಾರು ಏನು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ನೋಟ್ ಒಂದು ಆಪ್ಷನ್ ಇದೆ, ಯಾಕೆ ನೀವು ಯೂಸ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟ ಇರ್ಲಿಲ್ಲ ಅಂತ ಹೇಳ್ಬೋದಲ್ಲ, ಯಾಕೆ ಹೇಳ್ತಾ ಇಲ್ಲ ಯಾರು ಅಂತ. ಓಕೆ ಓಕೆ, ನಾವು ಹೇಳಿದೀವಿ ಸರ್. ಅದು ಪ್ರಚಾರ ಮಾಡ್ಲಿಕ್ಕೆ ಅದನ್ನ ಯಾರು ನೀವು ಓಟ್ ಹಾಕಿ ಅಂತ ನಾವು ಹೇಳ್ಬೋದು, ಆದರೆ ಓಟ್ ಹಾಕ್ಲಿಲ್ಲ ಅಂದ್ರೂ ನೀವು ಮತಗಟ್ಟೆಗೆ ಬಂದು ನೋಟಾಗಾದ್ರೂ ಒತ್ತಿತ್ತಿರಲ್ಲ. ಕನಿಷ್ಠ ನಿಮ್ಮನ್ನು ಮತಗಟ್ಟೆಗೆ ಕರೆತರುವಂಥ ಹೊಣೆಗಾರಿಕೆಯನ್ನಾದರೂ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮ ಆದ್ಯತೆ. ನೋಟಾದ್ರ ಬಗ್ಗೆ ಇವರಿಗೆ ಹೆಚ್ಚಾಗಿ ಅರಿವಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಸರ್ ಜೊತೆನಲ್ಲಿ. ಸೊ ಯಾಕೆ ಅದ್ರ ಬಗ್ಗೆ ಹೆಚ್ಚಾಗಿ ಪ್ರಚಾರ ಮಾಡ್ತಿಲ್ಲ ಅಂತ, ಯಾಕಂದ್ರೆ ನಮ್ಮಲ್ಲಿ ಅಭ್ಯರ್ಥಿಗಳು ಮುಂದೆ ಬಂದಿದ್ದಾರೆ. ಸೊ ಜೊತೆಗೆ ನಾವು ಸ್ಕ್ರೂಟಿನಿ ಮಾಡ್ತಾ ಇರ್ತೀವಿ, ಅವರೆಲ್ಲ ನಿಮ್ಗೆ ಒಳ್ಳೆ ವ್ಯಕ್ತಿತ್ವ ಇರತಕ್ಕಂತ ಅಭ್ಯರ್ಥಿಗಳನ್ನ ನೀವು ಆಯ್ಕೆ ಮಾಡಿ ಅಂತಾನು ಹೇಳಿದೀವಿ. ಸೊ ಆಪ್ಷನ್ ಜೊತೆಗೆ ಇದನ್ನು ಸಹ ಇದೆ ಅನ್ನತಕ್ಕಂಥ ಅರಿವನ್ನ ಮೂಡಿಸ್ತಾ ಇದೀವಿ. ಅಂದ್ರೆ ಮಾಧ್ಯಮಗಳಲ್ಲಿ ನೋಟಾದ್ರ ಬಗ್ಗೆ ಹೆಚ್ಚಾಗಿ ಬಂದಿಲ್ವೋ ಅಥವಾ ಏನೋ ಅಂತ ಗೊತ್ತಿಲ್ಲ. ಬಟ್ ಚುನಾವಣಾ ಆಯೋಗದಿಂದ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಶಾಲಾ ಕಾಲೇಜುಗಳಿರಬಹುದು, ಬೇರೆ ಬೇರೆ ಜಾಗೃತಿ ಸಂಘಗಳ ಮುಖಾಂತರ ಸಹ ನಾವು ಹಮ್ಮಿಕೊಂಡು ನೋಟಾ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಓಕೆ, ಜಾಗೃತಿ ಕಾರ್ಯಕ್ರಮಗಳಿಗೇನು ಬರ ಇಲ್ಲ, ಆದರೆ ಜಾಗೃತಿ ಕಾರ್ಯಕ್ರಮಗಳನ್ನು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ, ಸ್ವೀಕಾರ ಮಾಡ್ಕೊಳ್ತಾ ಇದ್ವಿ. ಎಸ್, ಜಾಗೃತಿ ಅಂತ ಬಂದಾಗ ತಾವು ಆ ಒಂದು ಏನೋ ಅಭಿಯಾನದಲ್ಲಿದ್ದೀರಿ ಮೇಡಮ್. ಹೇಗಿದೆ ರೆಸ್ಪಾನ್ಸು? ಎಷ್ಟು ರಿಸ್ಕ್, ಎಷ್ಟು ಸವಾಲಿನದ್ದು? ಒಂದು ನಾವು ಮಾಡಿದ್ವಿ ಇಂಟ್ರಾಕ್ಷನ್ಸ್ ಅಂತ, ಇಂಟರ್ಫೇಸ್ ಅಂತ ಮಾಡಿದ್ವಿ. ಅಂದ್ರೆ ಯುವಕರನ್ನ ಕನ್ವಿನ್ಸ್ ಮಾಡೋದು ವೋಟಿಂಗ್ಗೆ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಸೊ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಅದನ್ನ ನಾವು ಒಂದು ಅಭಿಯಾನ ಮಾಡಿದಾಗ 2,000-3,000 ಜನ ಒಟ್ಟಿಗೆ ಸೇರಿಸಿದ್ವಿ. ಒಬ್ಬ ಆಯುಕ್ತರನ್ನ, ಯಾರು DO ಇರ್ತಾರೆ, ಎಲೆಕ್ಟ್ರಲ್ ಆಫೀಸರ್, ಅವ್ರನ್ನ ಕರೆದು ಅವ್ರ ಜೊತೆ ಇಂಟರ್ಫೇಸ್ ಮಾಡಿಸಿದ್ವಿ. ಸೊ ಮಕ್ಕಳಲ್ಲಿ, ಯುವಕರಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು. ನಾವ್ ಯಾಕೆ ಮತವನ್ನ ಹಾಕಬೇಕು, ಈ ಆರ್ಟಿಕಲ್ ಆ ರೀತಿ ಹೇಳುತ್ತೆ, ಅಥವಾ ಈ ರೀತಿ ನಮಗೆ ಪ್ರತಿನಿಧಿಗಳು ನಮ್ಗೆ ಏನು ಸಹಾಯವನ್ನ ಮಾಡಲಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆ ತರನೇ ಇದೆ ಅಂಡ್ ದೇ ನಾಟ್ ಫುಲ್ಫಿಲ್ಲಿಂಗ್ ಇಟ್ ಅಂತ ಹೇಳಿದಾಗ ಇಟ್ ವಾಸ್ ಕನ್ವಿನ್ಸಿಂಗ್ ಮಾಡಿ ಕೊನೆಗೆ ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ, ಶೇಕಡವಾರು ಇವತ್ತಿನ ದಿನ ಯುವಕರ ಒಂದು ಪರ್ಸೆಂಟೇಜ್ ಎನ್ರೋಲ್ಮೆಂಟ್ ಅಲ್ಲಿ 1 crore ಪ್ಲಸ್ ಅನ್ನೋದು ಜಾಸ್ತಿ ಆಗಿದೆ ನಮ್ಮ ಇಡೀ ದೇಶದಲ್ಲಿ. ಸೊ ಬ್ಯಾಂಗ್ಳೂರು ಮಟ್ಟದಲ್ಲೂ ಸಹ ಬಹಳಷ್ಟು ನಾವು ಕೆಲಸವನ್ನ ಮಾಡಿದೀವಿ. ಇದರಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಮಾಡಿದಾಗ ಇಂಟರ್ಫೇಸ್ ಮಾಡ್ತಾ ಇದ್ದೀವಿ, ಇಂಟ್ರಾಕ್ಷನ್ಸ್ ಮಾಡಿಸ್ತಾ ಇದ್ದೀವಿ, ಎಲ್ಲ ಒಂದು ಕಡೆ ಸೇರಿಸ್ತಾ ಇದ್ದೀವಿ. ಅಭಿಯಾನ ಅಂತ ಹೇಳಿದ್ರಿ, ಇಟ್ ಈಸ್ ನಾಟ್ ಓನ್ಲಿ ವಿತ್ ದ ಇಂಟ್ರಾಕ್ಷನ್ಸ್, ವಾಕಥಾನ್ ಇರ್ಬೋದು, ಸೈಕ್ಲೋಥಾನ್ ಇರ್ಬೋದು, ಮತ್ತೆ ಹೆಣ್ಮಕ್ಕಳ ಕಾರ್ಯಕ್ರಮಗಳಿರ್ಬೋದು, ರಂಗೋಲಿ ಬಿಡಿಸೋದ್ರ ಮುಖಾಂತರ, ಸ್ಪರ್ಧೆಗಳನ್ನ ಆಯೋಜನೆ ಮಾಡೋ ಮುಖಾಂತರ ಹಲವಾರು ಜಾಗೃತಿ ಅಂತಂದ್ರೆ ಮತವನ್ನ ಹಾಕೋದು ಇಂಪಾರ್ಟೆಂಟ್. ಅದ್ರ ಜೊತೆನಲ್ಲಿ ಅವತ್ತಿನ ದಿನ ನೀವೇನನ್ನ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾವುದೇ ಆಮಿಷಕ್ಕೆ ಬಲಿಯಾಗಬೇಡಿ. ನಿಮ್ಮ ನಿರ್ಧಾರವೇ ಇಲ್ಲಿ ಶ್ರೇಷ್ಠ. ನೀವು ಬೇರೆ ಯಾರ ಮಾತನ್ನು ಕೇಳ್ಬೇಡಿ. ನಿಮ್ಗೆ ಯೋಚನಾ ಶಕ್ತಿ ಇದೆ, ನಿಮ್ಮಲ್ಲಿ ಇದೆ ವಿವೇಕತನ, ಅದನ್ನ ಬಳಸ್ಕೊಳ್ಳಿ. ಯಾರೋ ಬಂದ್ರು ಹೇಳಿದ್ರು, ಅದೆಲ್ಲ ರೀತಿಯ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಬಹಳ ಅರ್ಥಗರ್ಭಿತವಾಗಿ ನಾವು ಮೂಡಿಸ್ತಾ ಇದ್ದೀವಿ. ಓಕೆ, ಶಿವಾನಂದ್ ಅವರು ಬಾಗಲಕೋಟೆಯಿಂದ. ಶಿವಾನಂದ್ ಅವರೇ ನಮಸ್ಕಾರ ರೀ. ಓಕೆ, ನಮಸ್ಕಾರ ರೀ ಸರ್, ಮಾತಾಡ್ರಿ ಸರ್. ಹಾ ಸರ್, ನಮಸ್ಕಾರ ರೀ. ಹಾ ನಮಸ್ತೆ, ಹೇಳಿಪ್ಪ. ಹೇಳಿ, ಮಾತಾಡಿ. ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇತ್ತು ನಮ್ಗೆ, ಮಾತಾಡ್ರಿಪ್ಪ. ಈಗ ಮತದಾನ ಮಾಡ್ಬೇಕು ಅಂತ ಹೇಳಿಕೆಯಿಂದ ನಾವು ಪ್ರಚಾರ ಮಾಡ್ತೀವಿ ಸರ್, ಸರ್ಕಾರದಿಂದ ಆಗ್ಲಿ ಯಾವುದೇ ಒಂದು ಇದರಿಂದ ಆಗ್ಲಿ ಏನ್ರಿ. ಹೌನ್ರಿ. ಆದ್ರೆ ಏನಾಗುತ್ತಾರೆ, ಈಗ ನಾವು ಈಗ ರಾಜಕೀಯ ಪಕ್ಷಗಳ ತಮ್ಮ ಹಿತಾಸಕ್ತಿಯನ್ನು ಬಯಸ್ತಾವ. ಹೌದು. ಅದನ್ನ ಬಿಟ್ಟು ಈಗ ಏನ್ ಮಾಡ್ಬೇಕಾಗಿದ್ರಿ ಸರ್, ನಾವು ಮತದಾನವನ್ನ ಯಾಕೆ ಮಾಡ್ಬೇಕು, ಯಾತ್ರ ಸಂಬಂಧ ಮಾಡ್ಬೇಕು ಅನ್ನೋದನ್ನ ಸರ್ಕಾರದಿಂದನೇ ಕೆಲವೊಂದು ಸಪರೇಟ್ ಆಗಿ ಅದ್ರ ದುಡ್ಡಾಗ್ಲಿ ಏನಾಗ್ಲಿ ತೆಗೆದಿಟ್ಟು ಹೆಚ್ಚುವರಿನ ಪ್ರಚಾರ ಮಾಡಿದ್ರೆ ಜನಸಾಮಾನ್ಯ ತಿಳಿತಲ್ರಿ, ಅದನ್ನ ಯಾಕೆ ಮಾಡುದಿಲ್ಲ? ಓಕೆ,
ಸರ್ಕಾರ ಅಂದ್ರೆ ಆಯೋಗ. ಸರ್ಕಾರದಿಂದನೇ ಮತದಾನ ಯಾಕೆ ಮಾಡಬೇಕು, ಎತ್ತ ಸಂಬಂಧ ಮಾಡ್ಬೇಕು ಅನ್ನೋದನ್ನ ಜನಸಾಮಾನ್ಯನಿಗೆ ಹೆಚ್ಚುವರಿ ತಿಳಿಸ್ಕೊಡ್ಬೇಕ್ರಿ. ಓಕೆ ಓಕೆ, ಎಸ್ ಸರ್, ಎಸ್ ಸರ್. ಈಗ ಕೆಲಸ ಮಾಡ್ಬೇಕಾಗೈತ್ರಿ. ಬರೀ ಮತದಾನ ಮಾಡಿ ಅಂತ ಹೇಳ್ತಾರ ಅಷ್ಟೇ ರೀ. ಆದ್ರೆ ಅದನ್ನ ಏನ್ ಮಾಡ್ತಾರ ಇವ್ರು ರಾಜಕೀಯ ಪಕ್ಷಗಳು ಮರೆಮಾಚಿ ತಮ್ಮ ಹಿತಾಸಕ್ತಿಯನ್ನ ಬಯಸ್ತಾವ್ರಿ ಅದಕ್ಕೆ. ಹ್ಞೂ ರೀ ಸರ್, ಈಗ ನಿಮ್ಮ ಮಾತಿಗೆ ಅಡ್ಡ ಬರ್ತೀನಿ ರೀ ನಾನು. ಇದು ಸರ್ಕಾರಿ ಮಾಧ್ಯಮ, ನಾವು ಸರ್ಕಾರನೇ ಸರ್, ನಾವು ಮಾಡ್ತಾ ಇದ್ದೀವಿ ಸರ್ ಅದನ್ನ. ಹೌದ್ರಿ, ಯಾವುದೇ ಸರ್ಕಾರ ಸಪರೇಟ್ ಆಗಿ ವಿಂಗಡಣ ಮಾಡಿಬಿಡುದ್ರಿ. ಹಾಂ ರೀ, ಹ್ಞೂ ರೀ, ಖಂಡಿತ. ಆಮೇಲೆ ಆಯೋಗ ಸರ್ಕಾರದ ಭಾಗನೇ. ಅಫ್ಕೋರ್ಸ್ ಅದು ಒಂದು ಸ್ವಾಯತ್ತ ಸಂಸ್ಥೆ, ಸಂವಿಧಾನ ಸ್ವಾಯತ್ತ ಸಂಸ್ಥೆ. ಅದು ಕೂಡ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ನೀವು ಹೇಳಿದ್ದನ್ನು ನಾವು ಸ್ವಾಗತ ಮಾಡ್ತೀವಿ. ಸರ್ಕಾರನೇ ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಪ್ರಚಾರಗಳನ್ನ ಮಾಡಬೇಕು ಅನ್ನುವಂಥದ್ದು. ಬಟ್ ಸರ್ಕಾರದ ಅಂಗವಾಗಿ ಆಯೋಗ ಆಗಲಿ ನಮ್ಮಂಥ ವಾಹಿನಿಗಳಾಗಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಮ್ಮ ಗಮನ ತರಕ್ಕೆ ಬಯಸ್ತೀನಿ. ಎಸ್, ಇದಕ್ಕೆ ತಾವೇನಾರು ಆ್ಯಡ್ ಇಲ್ಲ ಸರ್, ಕರೆಕ್ಟಾಗಿ ಹೇಳಿದ್ದೀರಾ. ಸರ್ಕಾರ ಚುನಾವಣಾ ಆಯೋಗ ಇವರು ಪ್ರಕಾರ ಸರ್ಕಾರ ಅಂತ ಹೇಳಿದಾಗ ನಾವು ಚುನಾವಣೆ, ಲೋಕಸಭಾ ಚುನಾವಣೆ ಬಂದ ತಕ್ಷಣ ಸರ್ಕಾರದಲ್ಲಿರತಕ್ಕಂಥ ಯಾರು ಇರ್ತಾರೆ ಅವರು ಸಹ ರಾಜಕೀಯ ಪಕ್ಷದವರು ಸೇರ್ಕೊಂಡು ರಾಜಕೀಯ ಪಕ್ಷ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಅವರನ್ನ ದೂರ ಇಟ್ಟು ಚುನಾವಣಾ ಆಯೋಗ ಆ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಇರತಕ್ಕಂಥ ಕೆಲವು ಇಲಾಖೆಗಳು ಎಲ್ಲರೂ ಸಹ ಈ ನಿಟ್ಟಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಜಾಗೃತಿ ಮೂಡಿಸತಕ್ಕಂಥ ನಿಟ್ಟಿನಲ್ಲಿ ತೊಡಗಿಸ್ಕೊಳ್ತಾ ಬಂದಿದ್ದೀವಿ. ಸೊ ರಾಜಕೀಯ ಪಕ್ಷಗಳನ್ನ ಪಕ್ಕದಲ್ಲಿಟ್ಟು ನಾವು ಚುನಾವಣಾ ಆಯೋಗ ಇರ್ಬೋದು, ಸರ್ಕಾರಿ ಸ್ವಾಮ್ಯದ ಎಲ್ಲಾ ಇಲಾಖೆಗಳನ್ನು ಸಹ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸೋದು, ಮತ್ತೆ ಆ ಪ್ರಕ್ರಿಯೆ ಏನಿರುತ್ತೆ, ಚುನಾವಣಾ ಪ್ರಕ್ರಿಯೆ ನಡೆಸತಕ್ಕಂಥದ್ದು, ಎಲ್ಲದರಲ್ಲೂ ಸಹ ನಾವೇ ಇವ್ರದ್ದು ರಿಜಿಸ್ಟ್ರೇಷನ್ಸ್, ವೆರಿಫಿಕೇಶನ್ಸ್, ಲಿಂಕಿಂಗು ಪ್ರತಿಯೊಂದನ್ನು ಸಹ ನಾವು ಮಾಡಿಸ್ಕೊಂಡು ತೊಡಗಿಸ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರಿ ಲೈಕ್ ಶಾಲೆ ಕಾಲೇಜುಗಳು ಅದರಲ್ಲೂ ಸಹ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಇಲಾಖೆ ಲೈಕ್ ಟೇಕ್ ಎನ್ ಎಕ್ಸಾಂಪಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್, ವಿ ಆರ್ ಆಲ್ ಲೈಕ್ ವರ್ಕಿಂಗ್ ಟುವರ್ಡ್ಸ್. ನಾವೆಲ್ಲರೂ ಸರ್ಕಾರಿ ಸ್ವಾಮ್ಯದವರೇ ಆಗಿದ್ದೀವಲ್ವಾ, ನಾವು ಸಹ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇದ್ದೀವಿ. ಎಸ್, ವೀಕ್ಷಕರ ಗಮನಕ್ಕೆ ಈಗೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಈ ಜಾಗೃತಿ ಕಾರ್ಯಕ್ರಮಗಳನ್ನ ಆಯೋಜಿಸುವಂಥದ್ದು ಮತ್ತು ಸಾವಿರಾರು ಜನ ಮಕ್ಕಳನ್ನ ಒಂದು ಕಡೆ ಸೇರಿಸಿ ಜಾಗೃತಿ ಮೂಡಿಸೋದಿದೆಯಲ್ಲ, ಭಾಳ ದೊಡ್ಡ ಕೆಲಸನೇ ಅದು. ಅದನ್ನು ಡಾಕ್ಟರ್ ವೀಣಾ ಅವರು ಮಾಡಿದ್ದಾರೆ, ಅಥವಾ ಅದು ಭಾಗವಾಗಿ ಕೆಲಸ ಮಾಡಿದ್ದಾರೆ. ಅದರ ವಿಡಿಯೋ ತುಣುಕನ್ನು ನೋಡೋಣ ಈಗ. ನಾವು ಎಲ್ಲರೂ ನಮ್ಮ ರಾಯಭಾರಿಯಾಗಿ ನಾವು ವೋಟ್ ಮಾಡ್ತೀರಿ. ಇದು ನಮ್ಮ ಯುವ ಶಕ್ತಿಗೆ ಇರ್ತಕ್ಕಂಥ ಶಕ್ತಿ, ಇನ್ನೊಂದು ಇರ್ತಕ್ಕಂಥ ಶಕ್ತಿ. ನೀವು ಏನ್ ನಿಮಗೆ ಸರಿ ಅನ್ನಿಸ್ತದೆ ಆ ಪ್ರಕಾರ ವೋಟ್ ಮಾಡಿ.
ಆತ್ಮೀಯರೇ, ವಿಡಿಯೋ ತುಣುಕನ್ನು ನೋಡಿದ್ರಿ. ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳ ಕಾರಣದಿಂದ ನೋಡಿ ನಮ್ಮ ಯುವಕರನ್ನ ಎಚ್ಚರಿಸಿದ್ದ ಕಾರ್ಯಕ್ರಮ ಅದು. ಯುವಕರಿಗೆ ಎಚ್ಚರಿಸಿದ್ರಿಂದ ಈ ಸರಿ ಕಳೆದ ಬಾರಿಗಿಂತ ಈ ಸರಿ 1 ಲಕ್ಷಕ್ಕೂ ಹೆಚ್ಚು ಮತದಾರರು ನೋಂದಾವಣೆ ಮಾಡಿಕೊಂಡಿದ್ದಾರೆ, ಯುವ ಮತದಾರರು. ಇದೊಂದು ಸ್ವಾಗತಾರ್ಹವಾದಂಥ ಸಂಕೇತ. ಖಂಡಿತ ನಾವು ಅದನ್ನು ಸ್ವಾಗತ ಮಾಡೋಣ. ಒಂದು ಕರೆ ಇದೆ, ತಗೊಳ್ತೀನಿ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಜ್ಯೋತಿ ಪ್ರಕಾಶ್ ಅಂತ ಸರ್. ಸರ್ ನಮಸ್ತೆ. ಮಾತಾಡಿ ಸರ್. ನಮಸ್ಕಾರ, ರವಿ ಪ್ರಕಾಶ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಓಕೆ, ಬ್ಯಾನ್ ಆಗ್ಬೇಕು ಅಂತ ತುಂಬಾ ರಿಕ್ವೆಸ್ಟ್, ಸ್ಟ್ರೈಕ್ಸ್ ಎಲ್ಲ ಮಾಡ್ತಾ ಇದೀವಿ. ಯಾಕೆ ಆಗ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ಓಕೆ, ಎಲೆಕ್ಟ್ರಾನಿಕ್ ಮಿಷನ್ ನ ಆಪರೇಟ್ ಮಾಡೋದು EVM ಮಿಷಿನ್ ವೋಟಿಂಗ್ ಸಿಸ್ಟಮ್ ಅಲ್ಲೇನೆ ತುಂಬಾ ಟ್ರಬಲ್ ಇದೆ. ಓಕೆ, ಉದಾಹರಣೆಗೆ ಸರ್, ಉದಾಹರಣೆಗೆ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. 4 ವೋಟ್ ಹಾಕಿದ್ರೆ 8 ವೋಟು ಲೈಕ್ ಆತರ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ನಾವು ಯಾವ್ದೋ ಒಂದು ಪಾರ್ಟಿಗೆ ಅಂತ ಹಾಕಿದ್ರೆ ಅದು ರಿವರ್ಸ್ ಆಗ್ತಾ ಇದೆ. ಇದು ಆಗಿತ್ತಾ ಸರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಆಗಿದೆ ತುಂಬಾ ಸರಿ ಆಗಿದೆ. ಓಕೆ, ಯಾಕೆ ಅದನ್ನ ಬ್ಯಾಲೆಟ್ ಸಿಸ್ಟಮ್ ಯಾಕೆ ಮಾಡ್ತಾ ಇಲ್ಲ, ಅದು ಯಾಕೆ ಗಮನಕ್ಕೆ ತರ್ತಾ ಇಲ್ಲ? ಓಕೆ, ಎಸ್, ಈ ಬಗ್ಗೆನೂ ಕೂಡ ಜಾಗೃತಿ ನಡೀತಾ ಇದೆ. EVM ಮಿಷನ್ ಬೇಕೇ ಬೇಡವೆ? ತುಂಬ ಜನ ಬೇಕು, ಇದು ಸಮಯನ ಉಳಿತಾಯ ಮಾಡುತ್ತೆ, ಬಹಳ ಬೇಗ ರಿಸಲ್ಟ್ ಡಿಕ್ಲೇರ್ ಮಾಡ್ಬೋದು. ಆಮೇಲೆ ಬ್ಯಾಲೆಟ್ ಪೇಪರ್ನ ಮಾಡೋದ್ರಿಂದ ಪರಿಸರ ಹಾನಿ ಆಗುತ್ತೆ, ಮರಗಿಡಗಳನ್ನ ನಾವು ನಾಶ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲ ಕೆಲವು ಅಭಿಪ್ರಾಯಗಳು ಬಂದವು. ಆದರೂ ಈಗಾಗಲೇ ನಾವು ದೇಶಾದ್ಯಂತ EVM ಮಿಷನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಬಟ್ ನನಗನ್ಸೋ ಪ್ರಕಾರ ಮೇಡಮ್, ತಮಗೂ ಗೊತ್ತು, ಈ EVM ಮಿಷನ್ ಏನಾದ್ರೂ ತೊಂದರೆ ಕೊಟ್ಟರೆ, ಈ ಥರದ್ದು ಏನಾದರೂ ವ್ಯತ್ಯಾಸಗಳಾದರೆ ಇಮಿಡಿಯೇಟಾಗಿ ಅಲ್ಲಿರ್ತಕ್ಕಂಥ ಮತಗಟ್ಟೆ ಅಧಿಕಾರಿ ಗಮನಕ್ಕೆ ತಂದು ಅದನ್ನು ಚೇಂಜ್ ಮಾಡಿಸೋದಕ್ಕೆ ಅವಕಾಶ ಇದೆ. ಹೌದು, ಇಮಿಡಿಯೇಟ್ ಆಗಿ ಇದನ್ನ ರೆಕ್ಟಿಫೈ ಮಾಡ್ತಾರೆ. ಎನಿ ಟೆಕ್ನಿಕಲ್ ಇಶ್ಯೂಸ್ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತಾರೆ. ಆ ಜೊತೆಗೆ ಆ ಭಾಗಕ್ಕೆ ಮತ್ತೊಮ್ಮೆ ಆ ರೀತಿ ಆದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಒಂದು ಸ್ವಲ್ಪ ರೆಕ್ಟಿಫೈ ಮಾಡಿ ಮತ್ತೆ ಅಲ್ಲಿದ್ದಂತಹ ಮತದಾರರಿಗೆಲ್ಲ ಮತದಾನ ಮಾಡ್ಲಿಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲೆಲ್ಲ ಆದಾಗ ಕಂಪ್ಲೇಂಟ್ಸ್ ಬಂದಾಗ ಅದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದನ್ನ ಎಲ್ಲ ಸರಿ ಮಾಡಿದ್ದಾರೆ, ಸರಿದೂಗಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಅಂತ ಇನ್ನೊಂದು ಹೇಳಿದ್ರು ಇವರು. ಬ್ಯಾಲೆಟ್ ಪೇಪರ್ ನಮ್ಮಲ್ಲಿ ಇದ್ದಂತಹ ಮೊದಲನೇ ವ್ಯವಸ್ಥೆ ಬ್ಯಾಲೆಟ್ ಪೇಪರೇ ಆಗಿತ್ತು. ನೀವು ಹೇಳಿದಾಗೆ ಅಲ್ಲೂ ಸಹ ಸಮಸ್ಯೆಗಳು ಇದ್ದಿದ್ರಿಂದ ಮತ್ತೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ನಡೀಲಿ ಅನ್ನೋ ಒಂದು ಉದ್ದೇಶದಿಂದನೇ EVM ಮಿಷನ್ಸ್ ನ ತಗೊಬಂದ್ವಿ. EVM ಮಿಷನ್ಸ್ಗೆ ಐ ಥಿಂಕ್ ದೇ ಆರ್ ಶ್ಯೂರ್ ಅಬೌಟ್, ಲೈಕ್ ನಾವೆಲ್ಲೂ ಸಹ ಅದಕ್ಕೆ ಕನೆಕ್ಟ್ ಮಾಡಲ್ಲ. ಇಟ್ ಪ್ಯೂರ್ಲಿ ವರ್ಕ್ಸ್ ಇನ್ ದ ಬ್ಯಾಟ್ರಿ. ಸೊ ಹಾಗಾಗಿ ತುಂಬಾ ಅಲ್ಲಿ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಮೈಟ್ ಬಿ ದೇರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಆಗಬಹುದು, ಬಟ್ ಮೆಜಾರಿಟಿಯಾಗಿ ನಾವು ಮೇಜರ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದೀವಿ ಅದರಲ್ಲಿ. ಹಾಗಾಗಿ EVM ಮಿಷನ್ಸ್ ಮೊನ್ನೆನೂ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಹಾಕಿದ್ದಾರೆ, ನೀವು ಬರತಕ್ಕಂಥ ಸ್ಲಿಪ್ಸ್ನು ಸಹ ಕೌಂಟ್ ಮಾಡಬೇಕು ಅಂತ. ಸೊ ಚುನಾವಣಾ ಆಯೋಗ ಸ್ಟಿಲ್ ಇಟ್ ಇಸ್ ಥಿಂಕಿಂಗ್ ಅಬೌಟ್ ಟೇಕಿಂಗ್ ದ ಡಿಸಿಷನ್ಸ್. ಆ ನಿಟ್ಟಿನಲ್ಲಿ ನಡೀತಾ ಇದೆ. ಯಾವುದೇ ಒಂದು ಸಾರ್ವಜನಿಕವಾಗಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಂಡಾಗ ತಕ್ಷಣವಾಗಿ ಅದನ್ನ ರೆಕ್ಟಿಫೈ ಮಾಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. EVM ಮಿಷನ್ ಜೊತೆಗೆ VVPAT ಕೂಡ ಇರೋದ್ರಿಂದ ಹೌದು, ನಿಮಗೆ ಅದರ ದಾಖಲೆ ಸಿಕ್ಬಿಡುತ್ತೆ. ನಾನು ಯಾರಿಗೆ ಹಾಕಿದ್ದೀನಿ, ನನ್ನ ಓಟ್ ಯಾರಿಗೆ ಹೋಗಿದೆ ಅಂತ ಹೇಳಿ ಅವ್ರು ಅದನ್ನು ನೋಡಬಹುದು. ಹಾಗಾಗಿ ಬಹುಶಃ ಅಫ್ಕೋರ್ಸ್ ಇದು ಎರಡೂ ಕಡೆಯ ಚರ್ಚೆ ಇದೆ. ಸ್ವಾಗತ ಮಾಡೋರು, ವಿರೋಧ ಮಾಡೋರು ಎರಡೂ ನಡುವೆ ಇದೆ. ಬಟ್ ಪಾರದರ್ಶಕತೆ ಮತ್ತು ಸಮಯದ ಉಳಿತಾಯ. ನಾವು ಬ್ಯಾಲೆಟ್ ಪೇಪರಲ್ಲಿ ಚುನಾವಣಾ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ರೆ, ಇವತ್ತು ಶುರು ಮಾಡಿದ್ರೆ ನಾಳೆಗೆ ಆಗ್ತಾ ಇತ್ತು. ಎಷ್ಟೋ ಸರಿ ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆಗೆ, ಅಯ್ಯೋ ಇಡೀ ದಿನ ಕಾದು ಕಾದು ಏನಾಯ್ತಪ್ಪ. ಈಗಿಲ್ಲ, ಮಧ್ಯಾಹ್ನದಷ್ಟೊತ್ತಿಗೆ ನಿಮಗೆ ಇಡೀ ಪಿಕ್ಚರ್ ನಿಮ್ಮ ಕಣ್ಣೆದುರಿಗಿರುತ್ತೆ. ಹಾಗಾಗಿ ಇದು ಒಂದು ಕಾರಣದಿಂದ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಬೋದೇನೋ, ಉಳಿದಂತೆ ಚರ್ಚೆಗೆ ಬಿಟ್ಟದ್ದು ಅದು. ಎಸ್, ಆಗಲೇ ಹೇಳ್ತಾ ಇದ್ದೆ ನಾನು, ಯುವ ಮತದಾರರನ್ನ, ಯುವ ಮನಸ್ಸನ್ನು ನಾವು ಹಿಡಿದು ತಂದು ಮತದಾರರ ಪಟ್ಟಿಯಲ್ಲಿ ಸೇರ್ಸಮ್ಮ ಹೆಸರು ಅಂತ ಹೇಳೋದಿದೆಯಲ್ಲ, ಅದು ಭಾಳ ಕಷ್ಟವಾಗಿ ಇವತ್ತು ತುಂಬ ಆಕರ್ಷಣೆಗಳಿಗೆ ಒಳಗಾಗಿರ್ತಕ್ಕಂಥ ಯುವಜನ ಇದ್ದಾರೆ. ಅದ್ರ ಮಧ್ಯೆಯೂ ನಮಗೆ 1 ಲಕ್ಷ ಯುವ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದಿದೆಯಲ್ಲ, ಅದು ಹೆಚ್ಚುಗಾರಿಕೆ ವಿಷಯನೇ. ಹೇಗೆ ಮೇಡಮ್? ಆದರೆ ಇವ್ರನ್ನ 11,24,622 ಒಟ್ಟು ಯುವ ಮತದಾರರ ಸಂಖ್ಯೆ, ದಟ್ ಈಸ್ 18 ರಿಂದ 19 ವರ್ಷ, ಇವ್ರನ್ನ ಮತಗಟ್ಟೆಗೆ ಬರುವಂತೆ ಮಾಡಬೇಕು.
ಹೌದು, ಈಗ ನೋಂದಾಯಿಸ್ಕೊಳ್ಳೋದಕ್ಕೆ ಈಗ ಅವಕಾಶ ಇರೋದಿಲ್ಲ. ನಾನು ಇವತ್ತು ಮಾಡ್ಕೊಂಡೆ ಅಂದ್ರೆ ನಾಳೆ ಓಟ್ ಹಾಕ್ಲಿಕ್ಕೂ ಅವ್ರಿಗೆ ಇರೋದಿಲ್ಲ. ನೋಂದಾಯಿಸ್ಕೊಂಡಿರೋರು ದಯವಿಟ್ಟು ಮತಗಟ್ಟೆಗೆ ಬನ್ನಿ. ನೋಂದಾಯಿಸಿದೀವಿ ನಿಮ್ಮನ್ನ, ನಾವು ಬಹಳಷ್ಟು ಎಫರ್ಟ್ಸ್ನ ಹಾಕಿದೀವಿ. ನಿಮಗೆ ಬನ್ನಿ, ನೋಂದಾಯಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಇತ್ತೋ ಇಲ್ವೋ ಬನ್ನಿ ಫಸ್ಟ್ ನೋಂದಾಯಿಸ್ಕೊಂಬಿಡಿ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ನೋಂದಾಯಿಸ್ಕೊಂಡಿದ್ದೀರಾ. ಇಟ್ ಇಸ್ ಕಂಗ್ರಾಚುಲೇಷನ್ಸ್ ಟು ಆಲ್ ದ ಫಸ್ಟ್ ಟೈಮ್ ವೋಟರ್ಸ್ ಅಂಡ್ ಐ ವಿಶ್ ದೇಮ್ ಆಲ್ ದ ವೆರಿ ಬೆಸ್ಟ್ ಆಲ್ಸೋ ಟು ಚೂಸ್ ದ ರೈಟ್ ಕ್ಯಾಂಡಿಡೇಟ್. ಸೊ ಇವರು ಸಹ ನನಗೀಗ ತಮ್ಮ ಮತಗಟ್ಟೆಗೆ ಹೋಗಿ, ನನ್ನ ಹತ್ರ ವೋಟರ್ ಐ ಡಿ ಕಾರ್ಡ್ ಬಂದಿದೆ, ನಾನು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಟುಡೇ ಇಸ್ ಮೈ ಫೆಸ್ಟಿವಲ್. ಯುವಕರ ಒಂದು ಪಾತ್ರ ಅನ್ನೋದು ಬಹಳ ನಿರ್ಣಾಯಕವಾದಂತಹದ್ದು. ಇಡೀ ರಿಸಲ್ಟ್ ನ ಬೇಕಾದ್ರೆ ಅವರು ಚೇಂಜ್ ಮಾಡಬಹುದು, ಬದಲಾಯಿಸ್ಬಿಡಬಹುದು. ಹಾಗಾಗಿ ಅವರು ಹೋದ್ರೆ ಸಾಕಾಗಿದೆ ನಮ್ಗೆ ಯುವಕರು. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡತಕ್ಕಂಥವ್ರು ಯುವಕರು. ಯಾರಿಗೆ ನಾನು ಮತ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜಿಯನ್, ಜೆಂಡರ್, ರೀಜನ್, they think about only the nation. They think about to whom I am casting my vote. ಮೇಡಮ್, ಈ ತರ ನೀವು ಆ ಸಂವಾದ ಮಾಡಿದಾಗ ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲ ಇದ್ದಾರೆ, ಹೇಗಿತ್ತು ರೆಸ್ಪಾನ್ಸ್? ಏನಕ್ಕೆ ಹಾಕ್ಬೇಕು, ಹೋಗಿ ಸರ್ ನಮಗೆ ಮಾಡಕ್ ಬೇರೆ ಬೇಜಾನ್ ಕೆಲಸಗಳಿದ್ದೇವೆ, ಆ ಥರದ್ದು ಏನಾದ್ರು ಬಂತ? ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾವು ಕರೆದಾಗ ಮಾಡಿಸ್ಕೊಂಡು ತುಂಬಾ ಒತ್ತಡವನ್ನ ತಗೊಬಂದಾಗ ಅವ್ರು ಹೇಳ್ಬೋದು, ಇಟ್ ಇಸ್ ನಾಟ್ ಕಂಪಲ್ಸರಿ ಇನ್ ಇಂಡಿಯಾ, ನಮ್ಗೆ ಯಾಕೆ ನೀವು ಇದೆಲ್ಲ ಇದು ಹೇಳ್ತಾ ಇದ್ದೀರಾ ಅಂತ ಹೇಳಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಟು ಯಾರು ಅವ್ರಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು. ಯಾರೋ ಹೋಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಒಪ್ಪೋದಿಲ್ಲ. ಅವರಿಗೆ ಕೂರಿಸ್ಕೊಂಡು ನೋಡಿ, ಈ ರೀತಿ ಇದೆ ದೇಶದ ಒಂದು ಪರಿಸ್ಥಿತಿ ಇರಬಹುದು, ಈ ರೀತಿ ಇದೆ, ನಾವು ಆ ಕಾರಣಕ್ಕೆ ನೀವು ಮತವನ್ನ ಹಾಕಬೇಕು ಅಂತ ಹೇಳಿ ಅವರಿಗೆ ವಿವರಣೆಗಳನ್ನ ಕೊಡ್ತಾ ಹೋದಷ್ಟು ಸಹ ದೇ ವಿಲ್ ಬಿಕಮ್ ಸೋ ಕ್ಯೂರಿಯಸ್. They behave very responsible. ಅಂದ್ರೆ ಅವರಿಗೆ ಮಾಹಿತಿಯ ಕೊರತೆ ಇದೆ. ಮಾಹಿತಿಯನ್ನ ತುಂಬಿಟ್ರೆ ಬಹಳ ಬೇಗ ನಾನು ನನ್ನ ದೇಶ ಅನ್ನೋದು ಅವ್ರಿಗೆ ಬಂದ್ಬಿಡುತ್ತೆ, ಇರುತ್ತೆ. ಆದ್ರೆ ಆ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸುಮ್ನೆ ಏನೋ ಹೋಗಿ ಓಟ್ ಹಾಕ್ರಿ, ಎಲೆಕ್ಷನ್ ಬಂತು ನೀನು ಓಟ್ ಹಾಕು, ಆ ರೀತಿ ಅಲ್ಲ ಹೇಳ್ಬೇಕಾಗಿರೋದು. ನಾವು ನಮ್ಮ ದೇಶಕ್ಕಾಗಿ ನಾವು ಮತವನ್ನ ಹಾಕ್ಬೇಕು. ಆ ಪೇಟ್ರಿಯಟಿಸಮ್ನ ಅವರಲ್ಲಿ ನಾವು ತುಂಬಿಸ್ಬೇಕಾಗಿದೆ. ಇವತ್ತಿನ ದಿನ ಇರುತ್ತೆ, ಅವರಲ್ಲಿ ಒಳಗಡೆ ಇರುತ್ತೆ. ಆ ಒಂದು ಟಚ್ ಅನ್ನ ನಾವು ಕೊಟ್ಟಾಗ, ಇದು ನಿಮ್ಮ ಜವಾಬ್ದಾರಿ, ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಬೇರೆ ಯಾರಿಗೂ ಅಲ್ಲ, ಇದು ನಿಮ್ಮ ಭವಿಷ್ಯ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ನೇಷನ್, ಟು ಪ್ರೊಟೆಕ್ಟ್ ಯುವರ್ ಚಿಲ್ಡ್ರನ್ ಇನ್ ಫ್ಯೂಚರ್ ಅಂತ ಹೇಳಿದಾಗ ಅವರಷ್ಟು ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾನ್ಸ್ ಮಾಡೋರು ಬೇರೆ ಯಾರನ್ನೂ ನಾನು ಕಾಣೋದಿಲ್ಲ. ನಿರುತ್ಸಾಹ ಮತದಾರರ ಒಂದು ಪಟ್ಟಿಯನ್ನು ನೋಡಿದಾಗ ನಮಗೆ ನಗರ ಪ್ರದೇಶದವ್ರು ಫಸ್ಟ್ ಬರ್ತಾರೆ, ಎರಡನೇ ಅವರೇ ಯುವಜನ. ಇವರಿಬ್ಬರು ಕೂಡ ಏನು ಮತಗಟ್ಟೆಗೆ ಬಂದು ಮತ ಚಲಾಯಿಸೋದಕ್ಕೆ ತುಂಬ ನಿರುತ್ಸಾಹ, ತಾತ್ಸಾರ, ಒಂದು ರೀತಿ ನಿರಾಕರಣೆ ಮನೋಭಾವ. ಏನಾಗುತ್ತೆ ಬಿಡು, ನಾನು ಹಾಕ್ಲಿಲ್ಲ ಅಂದರೆ ದೇಶ ಮುಳುಗೋಗುತ್ತಾ, ಈ ಮನೋಭಾವ ಇದು ಜಾಸ್ತಿ ಇದೆ. ಇದನ್ನು ಹೋಗಲಾಡಿಸುವಂಥ ಒಂದು ಸವಾಲಿನ ಕೆಲಸನೇ. ಯಾಕೆಂದರೆ ಸ್ವತಃ ಆಯೋಗನೇ ಇದನ್ನು ಪ್ರಸ್ತಾಪ ಮಾಡಿದೆ. ಹೌದು, ಸ್ಪೆಷಲಿ ನೀವು ಹೇಳಿದಾಗೆ ಅರ್ಬನ್ ಏರಿಯಾಸಲ್ಲಿ ನಾವು ಕಾಣ್ತಾ ಬರ್ತೀವಿ. ಅರ್ಬನ್ ಏರಿಯಾಸಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಬೇರೆ ಕಡೆಯಿಂದ ಬಂದು ನೆಲೆಸಿರೋರು ಬಹಳ ಜನ ಇದ್ದಾರೆ, ಮೈಗ್ರೇಟ್ಸ್ ಅಂತ ನಾವು ಯಾರನ್ನ ಕರಿತೀವಿ. ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಗೆ ಇಲ್ಲಿ ಬಂದಿರ್ತಾರೆ. ಸೊ ಅವರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೆಲ್ಲ ಇದ್ದಾರೆ. ಅಂಡ್ ಥರ್ಡ್ ಪಾಯಿಂಟ್ ಯು ಸೈಡ್ ಲೈಕ್ ಅವರ್ ಆಟಿಟ್ಯೂಡ್, ದೇರ್ ಆಟಿಟ್ಯೂಡ್ ಇಟ್ ಸೆಲ್ಫ್ ಲೈಕ್ ಲೆಟ್ ದ ಸಿಸ್ಟಮ್ ಚೇಂಜ್, ಐ ವಿಲ್ ಚೇಂಜ್. ಬಟ್ ನಾವು ಅವ್ರಿಗೆ ಹೇಳಬೇಕು, ಯು ಚೇಂಜ್ ದ ಸಿಸ್ಟಮ್ ಚೇಂಜಸ್ ಆಟೋಮೆಟಿಕಲಿ. ಇನ್ಸ್ಟೆಂಟ್ ಆಗಿ ಅದು ಬದಲಾಗುತ್ತೆ ಅಂತ ಕುತ್ಕೊಂಡ್ರೆ ಅದು ಬದಲಾಗಲ್ಲ. ನೀನು ಬದಲಾಗು. ಹೇಗೆ ಬದಲಾಗಬೇಕು? ಯು ಕಾಸ್ಟ್ ಯುವರ್ ವೋಟ್. ನೀನು ಬದಲಾಗು, ವ್ಯವಸ್ಥೆ ಬದಲಾಗುತ್ತೆ. ವ್ಯವಸ್ಥೆ ಬದಲಾಗ್ಲಿ, ನಾನು ಆಮೇಲೆ ಬದಲಾಗ್ತೀನಿ ಅನ್ನೋದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ನಾವಿಲ್ಲಿ ಅರ್ಬನ್ ಅಲ್ಲಿರೋರು ಅವ್ರಿಗೂ ಸಹ ನಾ ಹೇಳ್ತಾ ಇರ್ತೇನೆ, ಆಗ್ಲಿಂದ ನಾನು ಒತ್ತಿ ಹೇಳ್ತಾ ಇದ್ದೆ, ಯಾರೋ ಹೋಗಿ ಜಾಗೃತಿ ಮೂಡಿಸತಕ್ಕಂಥದ್ದಲ್ಲ. ನೀನು ಈ ದೇಶದ ಪ್ರಜೆ, ನಿನಗೆ ಆ ಜವಾಬ್ದಾರಿ ಅನ್ನೋದು ಇರಬೇಕು. ಇದು ನನ್ನ ದೇಶ, ನನ್ನ ದೇಶದಲ್ಲಿ ನಾನು ಇಷ್ಟು ಸುರಕ್ಷಿತವಾಗಿದ್ದೀನಿ, ನಾನು ಹೋಗಿ ಮತ ಹಾಕ್ತೀನಿ. ಇಟ್ ಈಸ್ ಯುವರ್ ಡ್ಯೂಟಿ ಆಲ್ಸೋ ಟು ನೋ ಅಬೌಟ್ ದ ಡೇಟ್ಸ್. ಮಾಡಿರ್ತಾರೆ ಮೀಡಿಯಾದಲ್ಲಿ, ಬೇರೆ ಏನೇನೋ ನಾವು ನೋಡ್ತಾ ಇರ್ತೀವಿ. ಎವ್ರಿಥಿಂಗ್ ಇಸ್ ಇನ್ ಯುವರ್ ಫಿಂಗರ್ ಪಾಯಿಂಟ್ಸ್. ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲೇ ಎಲ್ಲಾನು ಇರುತ್ತೆ. ನೀವು ಎಲ್ಲಿ ಹೋಗಬೇಕು, ಎಲ್ಲಿ ಮತ ಹಾಕಬೇಕು, ನಿಮ್ಮ ಕ್ಯಾಂಡಿಡೇಟ್ ಲಿಸ್ಟ್ ಏನಿದೆ, ಪ್ರತಿಯೊಂದು ನಿಮ್ಗೆ ಸಿಗ್ತಾ ಇರುತ್ತೆ. ಬೇರೆಯವರಲ್ಲಿ ತೊಡಗಿಸ್ಕೊಳ್ಳಿ ಬೇಡಿ ಅಂತ ನಾವು ಹೇಳೋದಿಲ್ಲ. ಆದರೆ ಇದು ಬಹಳ ಜವಾಬ್ದಾರಿಯುತವಾಗಿರತಕ್ಕಂಥ ನಿಮ್ಮ ಹೊಣೆಗಾರಿಕೆ. ಖಂಡಿತ ಮುಂದುವರಿಸ್ತೀನಿ ಮೇಡಮ್. ಮತ್ತೊಂದು ಕರೆ ಇದೆ, ಸುಧೀಂದ್ರ ಅವರು ವಿಜಯಪುರದಿಂದ. ಹಲೋ, ನಮಸ್ಕಾರ ಸರ್. ನಾವು ವಿಜಯಪುರದಿಂದ ಸುಧೀಂದ್ರ ಜಕಾತಿ ಅವರು, ಹೇಳ್ರಿ ಸರ್. ಈಗ ಎಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಿ ಸರ್, ಇಡಿ ಮಷಿನ್ ಬಗ್ಗೆನೂ ಹೇಳ್ತಾ ಇದ್ದೀರಿ. ಹೌದು. ಮತ್ತೆ 1 ಲಕ್ಷ ಯುವ ಮತದಾರರು ಬರ್ತಾ ಇದ್ದಾರೆ ವೋಟ್ ಹಾಕ್ಲಿಕ್ಕೆ ಅಂತಾನು ಹೇಳ್ತಾ ಇದ್ದೀರಿ. ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ.
ಮತ ಜಾಗೃತಿ ಮೂಡಿಸ್ಲಿಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸ್ಲಿಕ್ಕೆ ನೀವು ಟಿವಿಯಲ್ಲಿ ಮತ್ತೆ ಜಾಹೀರಾತುಗಳನ್ನ ಕೊಡಬೇಕು, ಅವರಿಗೆ ಮತದಾನ ಮಾಡ್ಲಿಕ್ಕೆ ಪ್ರೇರೇಪಿಸಬೇಕು. ಎಸ್ ಸರ್. ನಮ್ಮ ಒಳ್ಳೆಯ ಒಂದು ಸರ್ಕಾರವನ್ನ ಆಯ್ಕೆ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಮತ್ತೆ ಈಗ ವಿಜಯಪುರ ಕಡೆ ಬಿಸಿಲು ತುಂಬಾ ಜಾಸ್ತಿ, ಎಲ್ಲರಿಗೂ ಬಂದು ಮತದಾನ ಮಾಡುವಂತಹ ಒಂದು ಅವಕಾಶ ಮಾಡಿಕೊಡ್ಬೇಕು, ಜಾಗೃತಿ ಮೂಡಿಸ್ಬೇಕು ಅವರಿಗೆ. ಖಂಡಿತ ಸರ್, ನಿಮ್ಮ ಸಲಹೆಗಳನ್ನು ನಾವು ಸ್ವಾಗತ. ಏನ್ ವ್ಯವಸ್ಥೆ ಮಾಡಿದೆ? ಹೌದು 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 ಖಂಡಿತ ಸರ್. ನೀರು ಕುಡಿಯೋ ನೀರಿನ ವ್ಯವಸ್ಥೆ ಸರ್. ಸರ್, ಒಟ್ಟು ಈ ಬಾರಿ ಮತಗಟ್ಟೆಗಳ ಸಂಖ್ಯೆನೇ ಬಹಳ ದೊಡ್ಡದಿದೆ ಸರ್. ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಇಳಿಜಾರು ಸೌಲಭ್ಯ ನಮ್ಮ PWD ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ವಿದ್ಯುತ್ ಶಕ್ತಿ ಇದೆ, ಪೀಠೋಪಕರಣ ಇದೆ, ನಿರೀಕ್ಷಣಾ ನೀವು ಅಯ್ಯೋ ಕ್ಯೂ ಇನ್ನೂ ಅಲ್ಲೇ ಇದೆ, ನಾನು ಬೇಗ ಬಂದುಬಿಟ್ಟಿದ್ದೀನಿ ಅಂತ ಕುತ್ಕೊಂಡು ಕಾಯ್ಬೋದು. ನಿರೀಕ್ಷಣಾ ಕೊಠಡಿ ಇದೆ. ಹಾಗೆಯೇ ಪುರುಷರ ಶೌಚಾಲಯ, ಮಹಿಳಾ ಶೌಚಾಲಯ ಇದೆ, ಸೂಚನೆಗಳ ಚಿಹ್ನೆ ಕೂಡ ಇದೆ. ಆಮೇಲೆ ಈ ವಿಶೇಷಚೇತನರ ಮನೆಯಿಂದ 40%ಗಿಂತ ಹೆಚ್ಚಿಗೆ ಅವರಿಗೆ ವಿಕಲಚೇತನರು ಅಂತ ಸರ್ಟಿಫಿಕೇಟ್ ಇದ್ದರೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಮನೆಯಿಂದ ಓಟ್ ಹಾಕಿಸಿ ಮತ್ತೆ ವಾಪಸ್ ಬಿಡುವಂಥ ಕೆಲಸ ಇದೆ. 85 ದಾಟಿರುವಂಥ ನಮ್ಮ ವಯೋವೃದ್ಧ ಜನ ಏನಿದ್ದಾರೆ, ಹಿರಿಯ ನಾಗರಿಕರು, ಅವ್ರನ್ನ ಮನೆಗೆ ಓಡಿ ಓಟ್ ಹಾಕ್ಸ್ಕೊಂಡು ಬರುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸರ್. ಯಾಕೆಂದರೆ ಅಲ್ಲಿಂದ ಬರೋದು ಕಷ್ಟ ಅವರಿಗೆ ಅಂತೇಳಿ ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿರುವಾಗ ನಾವು ಮತದಾನ ಮಾಡಬೇಕಲ್ಲ. ಎಸ್, ಒಂದು ಕರೆ ಇದೆ, ತೊಗೊಂಡ್ಬಿಡ್ತೀನಿ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್. ನಾನು ವಿರೂಪಾಕ್ಷ ಅಂತ ಸರ್ ಮಾತಾಡ್ತಿರೋದು ಪಾಗೋಡದಿಂದ. ಧನ್ಯವಾದಗಳು ವಿರೂಪಾಕ್ಷ, ಮಾತಾಡಿ. ಸರ್ ನಮಸ್ಕಾರ. ನನ್ನ ಪ್ರಶ್ನೆ ಏನು ಅಂತಂದ್ರೆ ಸರ್ ಇದು ಏನು ಈಗ ಮತದಾನ ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಹೇಳ್ತಾ ಇದೆಯಲ್ಲ, ಈಗ ನಾವು ವಲಸೆ ಬಂದಿದೀವಿ ಸರ್, ದುಡಿಯೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಎಲೆಕ್ಷನ್ಗೋಸ್ಕರ ಒಂದ್ ದಿವಸ ಹೋಗ್ ಬರೋದು ನಮ್ಗೆ ತುಂಬಾನೇ ಖರ್ಚಾಗ್ತದೆ, ಇದೆಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಈಗ ಆನ್ಲೈನ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ನಮ್ಗೆ ಇಲ್ಲಿಂದಟಿನೇ ಚುನಾವಣಾ ಇದಾಗೋದಕ್ಕೆ ಅವಕಾಶ ಕೊಡ್ಬೋದಲ್ಲ ಸರ್? ಎಸ್, ಇಲ್ಲೇ ವೋಟ್ ಮಾಡೋದಕ್ಕೆ ಇಲ್ಲಿಂದಟಿನೇ ಏನಾದ್ರು ಅವಕಾಶ ಕೊಡ್ಬೋದಲ್ಲ, ಅಥವಾ ಇಲ್ಲೇ ಎಲ್ಲಾದ್ರೂ ನಮ್ಗೆ ಆತರ ಇಲ್ಲ ಆಪ್ಷನ್ಸ್ ಕೊಡ್ಬೋದಲ್ಲ ಸರ್? ಚುನಾವಣಾ ಈ ಚುನಾವಣಾ ನಡೀತಾ ಇರುತ್ತಲ್ಲ ಅಲ್ಲಿ ಸರ್, ಅಲ್ಲಿ. ಓಕೆ, ಎಸ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್, ತಮ್ಮ ರಿಯಾಕ್ಷನ್ ಫಸ್ಟ್. ಓಕೆ ಸರ್, ಆನ್ಲೈನ್ ವೋಟಿಂಗ್ ಬಗ್ಗೆ ಇವರು ಕೇಳಿದ್ದಾರೆ. ಆನ್ಲೈನ್ ವೋಟಿಂಗ್ ನಮ್ಮಲ್ಲಿ ಇನ್ನೂ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಇದಕ್ಕೆ ತನ್ನದೇ ಆದಂತಹ ಹಲವಾರು ಸವಾಲುಗಳಿದಾವೆ. ಬಹಳ ಜನ ಕೇಳ್ತಿದ್ದಾರೆ ಲೈಕ್ ನಮಗೂ ಆನ್ಲೈನ್ ವೋಟಿಂಗ್ ಮಾಡ್ಕೊಟ್ಬಿಡಿ ಅಂತ. ನಾವು EVM VVPAT ಗೆ ಪವರ್ ಕನೆಕ್ಷನ್ದೇ ನಮ್ದೇನು ಇಲ್ಲ ಅಂತ ಹೇಳಿದಾಗ್ಲೂ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ಆನ್ಲೈನ್ ವೋಟಿಂಗ್ ಅಲ್ಲಿ ಆದಾಗ ಬೇರೆ ಬೇರೆ ಸಮಸ್ಯೆಗಳು ಆಗಬಹುದಾ ಅಥವಾ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ, ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ನಡೀತಾ ಇದೆ. ಆಸ್ ಆಫ್ ನಾವು ವಿ ಹ್ಯಾವ್ ಸರ್ವಿಸ್ ವೋಟರ್ಸ್ಗೆ ಮಾತ್ರ ಪೋಸ್ಟಲ್ ಬ್ಯಾಲೆಟ್ ಇನ್ನೊಂದೆಲ್ಲ ಮಾಡ್ಕೊಟ್ಟಿದೀವಿ. ಇದ್ರ ಬಗ್ಗೆ ಚಿಂತನೆಗಳು, ಚರ್ಚೆಗಳು ಎಲ್ಲ ನಡೆದ ಮೇಲೆ ಮುಂದಿನ ಚುನಾವಣಾ ಸುಧಾರಣೆಗಳಲ್ಲಿ ಆನ್ಲೈನ್ ವೋಟಿಂಗ್ ವ್ಯವಸ್ಥೆ ಬಗ್ಗೆ ತರ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಎಸ್, ಇದಕ್ಕೆ ನಾನೊಂದು ಆ್ಯಡ್ ಮಾಡ್ತೀನಿ. ಬಹುಶಃ ನಮ್ಮ ಸ್ನೇಹಿತರು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಸರ್. ಯಾವುದೋ ಒಂದು ಊಟಕ್ಕೋ ಸಂಭ್ರಮಕ್ಕೋ ನಾವೆಲ್ಲೋ 100 ಕಿಲೋಮೀಟ್ರ್ ಹೋಗ್ಬಿಡ್ತೀವಿ ಸರ್, ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತೀವಿ ಸರ್. ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕನ್ನು ಚಲಾಯಿಸೋದಕ್ಕೆ ಹಣ ಖರ್ಚಾಗುತ್ತೆ, ಸಮಯ ಕಳೆದೋಗುತ್ತೆ. ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಸರ್? ಯೋಚನೆ ಮಾಡಿ. ಯಾಕೆಂದರೆ ನಮಗೆ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಇಲ್ಲಿಂದ ಮತ್ತೆ ಊರಿಗೆ ಹೋಗ್ತೀವಿ, ಅವಾಗ ಖರ್ಚಾಗುತ್ತೆ. ಯಾವುದೋ ಊಟದ ಸಂಭ್ರಮ ಅಂದರೆ ಹೋಗ್ತೀವಿ, ಖರ್ಚಾಗುತ್ತೆ. ಈ ಖರ್ಚುಗಳ ಮಧ್ಯೆ ಮತದಾನ ಚಲಾಯಿಸುವಾಗ ಆಗುವ ಖರ್ಚನ್ನು ನೀವು ಇದಕ್ಕೆ ತಾಳೆ ಹಾಕಬೇಡಿ ಸರ್, ಇದು ನನ್ನ ವಿನಂತಿ. ಈ ಥರ ಆಲೋಚನೆ ಇರತಕ್ಕಂಥವರೆಲ್ಲರಲ್ಲೂ ನನ್ನ ಪ್ರಾರ್ಥನೆ ಏನು ಅಂತ ಅಂದರೆ, ಕನಿಷ್ಠ ಆ ನೆಪದಲ್ಲಾದ್ರೂ ನಾವು ನಮ್ಮ ಮೂಲ ಬೇರುಗಳನ್ನ ಹುಡ್ಕೊಂಡು ಊರಿಗೆ ಹೋಗೋಣ ಸರ್, ಅಲ್ಲೇ ಓಟ್ ಹಾಕೋಣ. ಎಸ್, ಮುಂದಿನ ದಿನಗಳಲ್ಲಿ ಆನ್ಲೈನ್ ಬಂದರೆ. ಆಮೇಲೆ ಇನ್ನೂ ಒಬ್ಬರು ಪ್ರಶ್ನೆಯನ್ನು ಕೇಳಿದರು ಕಳೆದ ಸಂಚಿಕೆಯಲ್ಲಿ, ಏನು ಅಂತ ಅಂದರೆ, ಗುರುತಿನ ಚೀಟಿ ಇಟ್ಕೊಂಡು ಎಲ್ಲಿ ಬೇಕಾದರೂ ಓಟ್ ಹಾಕೋ ಥರದ ಒಂದು ಅವಕಾಶ ಕೊಡಿ. ನಾನು ಯಾಕೆ ಕರ್ನಾಟಕದಲ್ಲಿ ಹಾಕ್ಬೇಕು? ಏನೋ ಕೆಲಸಕ್ಕೆ ತಮಿಳ್ನಾಡಿಗೆ ಹೋಗಿರ್ತೀನಿ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಓಟ್ ಹಾಕೋ ಕೊಡಿ. ಐಡೆಂಟಿಟಿ ಕಾರ್ಡ್ ಇದೆ ನನ್ನ ಹತ್ರ. ಈ ಪ್ರಶ್ನೆನೇ ಕೇಳಿದರು. ಚುನಾವಣಾ ಆಯೋಗ ಈ ಎಲ್ಲ ಅಭಿಪ್ರಾಯಗಳು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಮಾತಾಡಿ. ಚುನಾವಣಾ ಆಯೋಗದಿಂದ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ವೋಟಿಂಗ್ ಜಾಸ್ತಿ ಆಗ್ಲಿ ಅಂತ, ಒಳ್ಳೇದು. ಈಗ ಸರ್ಕಾರಿ ಶಾಲೆಗಳು ಮತ್ತೆ ಈ ಪ್ರೈವೇಟ್ ಶಾಲೆಗಳಿಗೆ
ಈ 1ನೇ ಕ್ಲಾಸಿಂದ 10th ವರೆಗೂ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಪೇಜ್ ಮಾಡಿ ಕೊಡ್ಬೋದಲ್ಲ ಸರ್ ಚುನಾವಣೆ ಆಗೋದ್ರಿಂದ? ಅಂದ್ರೆ ಜಾಗೃತಿಗೆ ಸಂಬಂಧಪಟ್ಟಂತೆ ಅಲ್ಲೇ ಅವ್ರಿಗೆ ಪಾಠಗಳಾಗಬೇಕು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಈಗಾಗಲೇ ಚುನಾವಣಾ ಪಾಠಶಾಲಾ ಅಂತ ಮತ್ತೆ ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ಸ್ ಇವೆಲ್ಲನೂ ಸಹ ಕಾಲೇಜುಗಳಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೋಸ್ಕರನೇ ನಾವು ಚುನಾವಣಾ ಆಯೋಗದಿಂದ ಅದನ್ನ ಕಂಪಲ್ಸರಿ ಮಾಡಿದ್ದೀವಿ. ಕಡ್ಡಾಯವಾಗಿ ಇದೆಲ್ಲ ಕ್ಲಬ್ಸ್ನ ಇಟ್ಕೊಳ್ಬೇಕು ಮತ್ತೆ ಅರಿವು ಕಾರ್ಯಕ್ರಮಗಳನ್ನ ಇನ್ಕ್ಲೂಡಿಂಗ್ ಎನ್ರೋಲ್ಮೆಂಟ್ ಅಂತ ನಾವು ಇವಾಗ ಏನು ತಗೊಂಡ್ವಿ ಅದು ಕಾಲೇಜು ಮಟ್ಟದಲ್ಲೇ ಹಲವಾರು ಲೈಕ್ ಥೌಸಂಡ್ಸ್ ಆಫ್ ಎನ್ರೋಲ್ಮೆಂಟ್ಸ್ ವಿ ಹ್ಯಾವ್ ಡನ್ ಇನ್ ದ ಕಾಲೇಜಸ್ ಓನ್ಲಿ. ನಮ್ಮಲ್ಲಿ ಒಂದು ಆ್ಯಪ್ ಇದೆ. ಥ್ರೂ ದ ಆ್ಯಪ್ ನಾವು ಅದರಲ್ಲಿ ಮುಖಾಂತರನೇ ಶಾಲಾ ಕಾಲೇಜುಗಳ ಮುಖಾಂತರನೇ ಇದು ಜಾಸ್ತಿ ಆಗಿರೋದು, ನೋಂದಣಿ ಜಾಸ್ತಿ ಆಗಿದೆ. ಓಕೆ ಓಕೆ. ಆದರೆ ಪಾಠ ಪ್ರವಚನಗಳು ಅವರಿಗೆ ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಇವತ್ತು ಶಾಲಾ ವ್ಯವಸ್ಥೆಯ ಮೂಲಕ ನಾವು ನೋಡೋದ್ರಿಂದ ಆ ಚಿಕ್ಕ ವಯಸ್ಸಿನಲ್ಲೇ ಆ ಮಕ್ಕಳಿಗೆ ಮತದಾನದ ಮಹತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿಗಳಿದ್ದು ಬಿಟ್ಟರೆ ನಂತರ ಅವರು 18 ವಯಸ್ಸಿಗೆ ಬಂದಾಗ ಅವರು ನಾವು ಮತ್ತೊಂದು ಕಾರ್ಯಕ್ರಮ ಮಾಡಿ ಒತ್ತಾಯ ಮಾಡುವಂತ ಅನಿವಾರ್ಯ ಬರಲ್ಲ. ಚೆನ್ನಾಗಿದೆ ಅವರ ಆಲೋಚನೆ. ಇಲ್ಲ, ಈಗಾಗಲೇ ಅವ್ರು ಹೇಳಿದ್ದನ್ನ ನಾವು ಈಗಾಗಲೇ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ, ಈಗ ನಡೆಸ್ತಾ ಇದೀವಿ. ಹಾಗಾಗಿ ಜಾಗೃತಿ ಕಾರ್ಯಕ್ರಮಗಳ ಜೊತೆ ನಾನು ಈಗಾಗಲೇ ಹೇಳಿದೆ ಎನ್ರೋಲ್ಮೆಂಟ್, ವೆರಿಫಿಕೇಶನ್ ಇವೆಲ್ಲನೂ ಸಹ ಶಾಲಾ ಕಾಲೇಜುಗಳ ಮುಖಾಂತರನೇ ನಡೀತಾ ಇದೆ. ತುಂಬಾ ಚೆನ್ನಾಗಿ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅದ್ರ ಜೊತೆಗೆ ಪಾರ್ಲಿಮೆಂಟ್, ಸಂಸದೀಯ ಮಾಕ್ ಪಾರ್ಲಿಮೆಂಟ್ ಕಾಂಪಿಟೇಷನ್ಸ್ ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲೇ ನಡೀತಾ ಇದೆ. ಓಕೆ, ಮತ್ತೊಂದು ಕರೆ ಇದೆ, ತಗೊಳ್ತೀನಿ. ಹಲೋ ಹಲೋ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಮಾತಾಡಿ ಸರ್. ಎಲ್ಲ ಬರ್ಲಿಲ್ವಲ್ಲ ಕಾಲ್ ಅನ್ಕೊಂಡೆ. ಈಗ ಸರ್ ಮಾತಾಡಿ. ಚುನಾವಣಾ ಆಯೋಗ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ವಹಿಸುವಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಧನ್ಯವಾದಗಳು. ಎಸ್ ಸರ್. ನಂದು ಒಂದು ಸಲಹೆ ಏನಂದ್ರೆ, ಆ ನಗರ ಪ್ರದೇಶದಲ್ಲಿ ಹೆಚ್ಚು ಪ್ರಚಾರ ಮಾಡುವುದಕ್ಕಿಂತಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಸಾಯಂಕಾಲ ಜನರು ತಮ್ಮ ಎಲ್ಲ ಕೆಲಸಗಳನ್ನ ಮುಗಿಸಿಕೊಂಡು ಮನೆಗೆ ಬಂದಿರ್ತಾರೆ. ಸಾಯಂಕಾಲ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಪ್ರಚಾರ ಮಾಡುವುದರಿಂದ ಗ್ರಾಮೀಣ ಜನರಲ್ಲಿ ಒಂದು ಮತದಾನದ ಬಗ್ಗೆ ಹೆಚ್ಚಿನ ಅರಿವು ಉಂಟಾಗ್ತಿದೆ. ಮತ್ತು ಗ್ರಾಮೀಣ ಪ್ರದೇಶದ NGOಗಳು ಈ ದಿಶೆಯಲ್ಲಿ ಹೆಚ್ಚಿಗೆ ಕಾರ್ಯನಿರ್ವಹಿಸಿದರೆ ಅವರಿಗೆ ಸರ್ಕಾರ ಪ್ರೋತ್ಸಾಹ ಧನವನ್ನು ಮತ್ತು ಅವರಿಗೆ ಪ್ರಮಾಣ ಪತ್ರವನ್ನ ನೀಡಿ ಅವರನ್ನ ಬೆನ್ನು ಚಪ್ಪರಿಸುವ ಕೆಲಸ ಆಗ್ಬೇಕಂತ ನನ್ನ ಸಲಹೆ. ಬಾಬುರಾವ್ ಕುಲಕರ್ಣಿ ಅವರೇ, ಇದಕ್ಕೆ ಮುಂದುವರೆದು ಒಂದು ಆ್ಯಡ್ ಮಾಡ್ತೀನಿ. ನಗರ ಪ್ರದೇಶದಲ್ಲಿ ಶೇಕಡವಾರು ಮತದಾನ ಕಡಿಮೆ ಆಗ್ತಾ ಇದೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮತದಾನ ಆಗ್ತಾ ಇದೆ. ಇದನ್ನ ಹೆಂಗೆ ನಾವು ಸರ್ ವಿಮರ್ಶೆ ಮಾಡೋದು? ಈ ಜಾಗೃತಿ ಕಾರ್ಯಕ್ರಮ ಯಾರಿಗೆ ಬೇಕು? ಹಳ್ಳಿಯವ್ರಿಗ, ನಗರದವ್ರಿಗ? ಹಂಗಾಗಿ ನಗರದ ಆದ್ಯತೆ ಕೊಡಲಾಗಿದೆ. ಹಳ್ಳಿಲಿ ಸಾಕಷ್ಟು ಪ್ರಮಾಣದಲ್ಲಿ ಮತದಾನ ಮಾಡ್ತಾ ಇದ್ದಾರೆ ಸರ್. ಅದೊಂದು ಹಬ್ಬದ ರೀತಿಯಲ್ಲಿ ಅಲ್ಲೆಲ್ಲ ನೀವು ಕೆಲವು ಜಾಗಗಳಲ್ಲಂತೂ ತಳಿರು ತೋರಣಗಳನ್ನ ಕಟ್ಟಿ ರಂಗೋಲೆ ಬಿಟ್ಟು ಅದೆಲ್ಲ ಸಂಭ್ರಮ ನಾವು ಹಳ್ಳಿಗಳಲ್ಲಿ ನೋಡ್ಬೋದು ಸರ್ ಇವಾಗಲೂ. ಆ ಸಂಭ್ರಮ ನಮ್ಮ ನಗರ ಪ್ರದೇಶದಲ್ಲಿಲ್ಲ. ಅದೇ ಆಯೋಗಕ್ಕೆ ಬಂದಿರ್ತಕ್ಕಂಥ ಆತಂಕ, ಹಬ್ಬನ ಅಪತಿ ಮೇಲೆ ಮಾತಾಡ್ತಾ ಇದ್ದಾರೆ ಅವರು. ಎಸ್, ಖಂಡಿತ ಅಗತ್ಯ ಇರೋ ಕಡೆ ಎಲ್ಲಿ ಶೇಕಡವಾರು ಮತದಾನ ಕಡಿಮೆ ಆಗ್ತಾ ಇದೆಯೋ ಅಂಥ ಹಳ್ಳಿಗಳಲ್ಲಿ ಜಾಗೃತಿ ಬೇಕು. ಆದರೆ ಅತಿ ಹೆಚ್ಚಾಗಿ ನಗರ ಪ್ರದೇಶಗಳಿಗೆ ಬೇಕಾಗಿರುತ್ತೆ. ಸರಿಯಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ಮೋರ್ ಇಲಿಟ್ರೇಟ್ ಯು ಆರ್ ಅಂತ ಹೇಳಿದ್ರೆ ನಾವು ಅರ್ಬನ್ ಅವ್ರನ್ನ ತಗೊಳ್ತೀವಿ ಪೊಲಿಟಿಕಲಿ. ನೀವು ಅವರಿಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಟ್ಟು ಅವರ ಕ್ಯಾಂಡಿಡೇಟ್ಸ್ ಬಗ್ಗೆ ಕೇಳಿ, ಕ್ಯಾಂಡಿಡೇಟ್ಗೂ ಅವ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ, ಅಷ್ಟು ಮಾಹಿತಿ ಇವರಿಗೆ ಜನರಿಗೆ ಇರುತ್ತೆ. ಅರೆ ನಮ್ಮ ನಗರ ಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇ ಆರ್ ಲೀಸ್ಟ್ ಬಾದರ್ ಟು ನೋ. ಯಾರೋ ಮಾಡ್ಕೊಂಡು ಹೋಗ್ತಾರೆ, ನಮ್ಗೆ ಯಾಕೆ ಅನ್ನತಕ್ಕಂಥ ಒಂದು ಧೋರಣೆ ಇದೆ. ಕಾಲಕ್ರಮೇಣ ಅದು ಬದಲಾಗ್ತಾ ಹೋಗುತ್ತೆ. ಬಹುಶಃ ನಾವು ಆ ಆಶಾವಾದನ ಇಟ್ಕೊಂಡೇ ಈ ಕಾರ್ಯಕ್ರಮಗಳನ್ನ ಪದೇ ಪದೇ ಮಾಡ್ತಾ ಇರುವಂಥದ್ದು. ಎಸ್, 58,000ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಈ ಸಾರಿ ಇದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅನ್ನೋ ಮಾತನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ. ಎಲ್ಲಿ ಅಗತ್ಯ ಇದೆಯೋ, ಎಲ್ಲಿ ಅನಿವಾರ್ಯತೆ ಇದೆಯೋ ಅಲ್ಲಂತೂ ಅಲ್ಲಿ ಮತಗಟ್ಟೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಆದರೆ ಆ ಮತಗಟ್ಟೆ ಯಶಸ್ವಿ ಆಗಬೇಕು. ಮತಗಟ್ಟೆಗೆ ಮತದಾರರು ಬಂದು ಮತ ಚಲಾಯಿಸಬೇಕು. ನಮ್ಮಲ್ಲಿ ಹೆಣ್ಮಕ್ಳಿಗೆ ಅಂತ ಪಿಂಕ್ ಬೂತ್ಸ್ ಅಂತ ಮಾಡಿದ್ದಾರೆ. ಸೊ ಅದನ್ನು ಸಹ ನಾನು ಲೈಕ್ ವಿಮೆನ್ಗೆ ನಾವು ಒಂಥರ ಅವ್ರ ಇನ್ಸ್ಪಿರೇಷನ್, ಮೋಟಿವೇಶನ್ ಮಾಡಿ ಪ್ರತಿಯೊಬ್ಬರು ಎಲ್ಲ ಒಂದು ಕೆಲಸವನ್ನ ಮಹಿಳೆಯರೇ ಸೇರ್ಕೊಂಡು ಅಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಸೊ ಅದು ಒಂದು ರೀತಿಯ ಅಟ್ರಾಕ್ಟ್ ಮಾಡೋದಕ್ಕೆ, ಆಕರ್ಷಣವಾಗಿ ಮಾಡಿದಾಗ ಹೆಣ್ಮಕ್ಳು ಬಂದು ಇಲ್ಲಿ ಮತವನ್ನ ಚಲಾಯಿಸ್ಲಿ ಅನ್ನೋ ನಿಟ್ಟಿನಿಂದ ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಾದರಿ ಮತಗಟ್ಟೆಗಳನ್ನು ಸಹ ಮಾಡ್ತಾ ಇದ್ದಾರೆ.
ಸೊ ದಟ್ ದೆ ಕ್ಯಾನ್ ಪುಷ್ ದೆಮ್. ಮತಗಟ್ಟೆ ಕಡೆ, ನಮ್ಮ ನಡೆ ಮತಗಟ್ಟೆ ಕಡೆ ಅನ್ನೋದು ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದಾರೆ. ಇವೆಲ್ಲನೂ ಸಹ ಮತದಾರರನ್ನ ಸೆಳೆಯೋ ಪ್ರಯತ್ನ ಪ್ರಜಾಪ್ರಭುತ್ವ ಎಸ್ ಅವ್ರದ್ದು ಇದೆ. ಅವರಿಗೂ ಸಹ ಪ್ರಾಮಿನೆನ್ಸ್ ನ ಕೊಡ್ತಾ ಇದೀವಿ, ಎನ್ರೋಲ್ ಮಾಡ್ಕೊಳ್ಳಿ, ನೀವು ಮತವನ್ನ ಹಾಕಿ ಅಂತ ಹೇಳಿ ನಾವು ಅವರಿಗೂ ಸಹ ಹೇಳ್ತಾ ಇದೀವಿ. ಬಹಳಷ್ಟು ಪ್ರಯತ್ನಗಳು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸತಕ್ಕಂಥ ಅವರ ಸಂಖ್ಯೆ ಕೂಡ ಈ ಸರಿ ಜಾಸ್ತಿ ಆಗಿದೆ ಮೇಡಮ್. ಟ್ರಾನ್ಸ್ಜೆಂಡರ್ಸ್ದು ಅಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ವಿಧಾನಸಭಾ ಚುನಾವಣೆಯಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿದೆ. ಮತದಾನದ ಜಾಗೃತಿ ಮೂಡ್ತಾ ಇದೆ, ಆದರೆ ಆ ಜಾಗೃತಿ ಮತಗಟ್ಟೆಯಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಈ ಬಾರಿ ಯಶಸ್ವಿ ಆಗಬಹುದು ಅಂತಾನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಕಾರಣ ಏನು ಅಂದ್ರೆ ಈಗಾಗಲೇ ನಾವು ವ್ಯತ್ಯಾಸವನ್ನ ಕಂಡಿದ್ದೀವಿ. ಮತದಾರ ಬಹಳ ಈಸ್ ವೆರಿ ಕ್ಲೆವರ್, ಐ ಮೀನ್ ಹಿ ಈಸ್ ವೆರಿ ಇಂಟೆಲಿಜೆಂಟ್. ಅವ್ರ ವೋಟಿಂಗ್ ಬಿಹೇವಿಯರ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಯಾರನ್ನ ನಾನು ಆಯ್ಕೆ ಮಾಡಬೇಕು ಅಂತ ಆತನಿಗೆ ಗೊತ್ತಿರುತ್ತೆ, ಲೋಕಸಭೆಗೆ ಬಂದ್ರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಆತನಿಗೆ ಗೊತ್ತಿರುತ್ತೆ. ಸೊ ಈ ಪರ್ಸೆಂಟೇಜು ಸಹ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ ಕಂಪೇರ್ ಟು ದ ಅಸೆಂಬ್ಲಿ ಎಲೆಕ್ಷನ್ಸ್, ಬಿಕಾಸ್ ಇಟ್ ಇಸ್ ಥ್ರೂ ಔಟ್ ಇಂಡಿಯಾ ಅಂಡ್ ದೇ ಆರ್ ವೆರಿ ಸ್ಮಾರ್ಟ್ ಎನಫ್ ಟು ಥಿಂಕ್ ಅಬೌಟ್ ದ ನೇಷನ್ ಆಲ್ಸೋ. ಎನ್ರೋಲ್ಮೆಂಟು ಜಾಸ್ತಿ ಆಗಿದೆ. ಓನ್ಲಿ ಪ್ರಾಬ್ಲಮ್ ನಮ್ಗಿರತಕ್ಕಂಥದ್ದು ಈ ಡ್ಯೂಯಲ್ ಅನ್ನೋದು ಏನಿರುತ್ತೆ ID ಕಾರ್ಡ್ಸ್, ಅದು ಒಂದು ಸ್ವಲ್ಪ ಕಡಿಮೆ ಆಗಿದ್ರೆ ಎಕ್ಸಾಕ್ಟ್ ನಂಬರ್ ನಮ್ಗೆ ಸಿಗ್ತಾ ಇತ್ತು. ಸೊ ವಾಟರ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅನ್ನೋದಕ್ಕಿಂತ ವಾಟ್ ಆರ್ ದ ರೀಸನ್ಸ್ ವೈ ಇಟ್ ಈಸ್ ಜಾಸ್ತಿ ತೋರಿಸ್ತಾ ಇದೆ ಅನ್ನೋದಕ್ಕೆ ಕಾರಣನ ಹುಡುಕಿದ್ರೆ ಮೋಸ್ಟ್ಲಿ ಇಲ್ಲೇ ನೆಲೆಸಿರತಕ್ಕಂಥ ಜನ ಸರಿಯಾಗಿ ಮತವನ್ನ ಹಾಕ್ತಿದ್ದಾರೆ. ಎಸ್, ಎಷ್ಟು ಸುಲಭೀಕರಿಸಿದೆ ಆಯೋಗ ಅಂದರೆ, ನಿಮಗೆ ವೋಟರ್ ID ಕಾರ್ಡು ಏನೋ ಕರೆಕ್ಷನ್ ಇದ್ದು ಅದು ತಾಳೆ ಆಗಲಿಲ್ಲ ಅಂದರೆ ನೀವು ಬೇರೆ ಇತರೆ 11-12 ID ಕಾರ್ಡ್ಗಳನ್ನ ಬಳಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಅದನ್ನು ಕಂಪಲ್ ಮಾಡಬೇಡಿ ಅಂತ ಕೂಡ ನಿನ್ನೆ ಆಯೋಗ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಅವಕಾಶ ಇದೆ, ಯಾಕೆ ಹೋಗ್ಬಾರ್ದು ಅನ್ನುವಂಥ ಹುಮ್ಮಸ್ಸು ಬರಬೇಕು, ಉಮೇದು ಬರಬೇಕು, ಒಂದು ಜವಾಬ್ದಾರಿ ಬರಬೇಕು. ಸಾರ್ವಜನಿಕ ರಜೆ ಇರುತ್ತೆ, ಸಾರ್ವಜನಿಕ ರಜೆ ಎಲ್ಲರಿಗೂ ರಜೆ ಇರುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಗವರ್ಮೆಂಟ್ ಎಂಪ್ಲಾಯೀಸ್, ಎವ್ರಿ ಒನ್ ಇಟ್ ಇಸ್ ಡಿಕ್ಲೇರ್ಡ್ ಹಾಲಿಡೇ ಓನ್ಲಿ ಟು ಸೆಲೆಬ್ರೇಟ್ ದ ಡೆಮೋಕ್ರಸಿ. ಅದರ ಹಬ್ಬವನ್ನು ನೀವು ಮಾಡಿ ಹೋಗಿ ಮತಗಟ್ಟೆಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸು ಸಹ ಮಾಡ್ಕೊಡ್ತಾ ಇದ್ದಾರೆ, ಕೈಯಲ್ಲಿ ಆಗದೆ ಇರೋರಿಗೆ, ಏಜ್ಡ್ ಇರೋರಿಗೆ ಎಲ್ಲರಿಗೂ ಸಹ. ಅಲ್ಲಿನೂ ಮತಗಟ್ಟೆಗಳಲ್ಲಿ ತುಂಬಾ ಚೆನ್ನಾಗಿರತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇವಾಗ ಎಲ್ಲರೂ ಸಹ ನಾವು ಪ್ರಜೆಗಳಾಗಿ ನಿಮ್ಮ ಒಂದು ಪವರ್ನ ನೀವು ಚಲಾಯಿಸಿ. ಎಸ್, KSRTC ಬಸ್ ಟಿಕೆಟ್ ಅಲ್ಲಿ, BMCT ಬಸ್ ಟಿಕೆಟ್ ನಲ್ಲಿ ಇವತ್ತು ತಪ್ಪದೇ ಮತ ಚಲಾಯಿಸಿ. ಹೋಟೆಲ್ಗಳಲ್ಲಿ, ರೈಲ್ವೆಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಎಲ್ಲಿ ಸಾರ್ವಜನಿಕ ಜನಸಂದಣಿ ಇರುತ್ತೋ ಅಲ್ಲೆಲ್ಲ ಕೂಡ ಮತದಾನದ್ದೇ ಮಾತು. ನಮ್ಮ ವಾಹಿನಿಗಳಲ್ಲೂ ಕೂಡ ಮತದಾನದ್ದೇ ಮಾತು. ಯಾಕೆ ಅಂದರೆ ಮತದಾನ ಅತ್ಯಂತ ಮಹತ್ವದ್ದು, ಅತ್ಯಂತ ಪವಿತ್ರವಾದದ್ದು, ಅಮೂಲ್ಯವಾದದ್ದು. ಪ್ರತಿಯೊಬ್ಬ ಅರ್ಹ ಮತದಾರ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು. ಎಸ್, ನಿಮ್ಮ ಒಂದು ಕಿವಿ ಮಾತು ಕೂಗು ಬಂದ್ಬಿಡ್ಲಿ ಮೇಡಮ್. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಅಂತ ಹೇಳ್ತೀವಿ. ಯಾರೂ ಸಹ ಮತದಾನದಿಂದ ಹೊರಗಡೆ ಉಳಿಬೇಡಿ. ದಿಸ್ ಇಸ್ ಯುವರ್ ವೋಟಿಂಗ್ ಈಸ್ ಯುವರ್ ಪವರ್. ಡೆಮೋಕ್ರಸಿ ಈಸ್ ಅಲ್ಟಿಮೇಟ್. ನಮಗೆ ಬೇರೆ ಯಾವ ವ್ಯವಸ್ಥೆನೂ ನಾವು ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ದಯವಿಟ್ಟು ವೋಟನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಉಳಿಸ್ಕೊಳ್ಳೋಣ. ಮುಂದೇನೋ ಹಾಗೆ ಇರಲಿ, ಭದ್ರತೆಯಿಂದ ಇರಲಿ ಅಂತ ನಾನು ನಿಮಗೆ ಹೇಳ್ತೇನೆ. ಖಂಡಿತ ಮತದಾನದ ಮೂಲಕನೇ ನಾವು ಒಂದು ಉತ್ತಮ ದೇಶವನ್ನು ಕಟ್ಬೋದು, ಉತ್ತಮ ನಾಯಕರನ್ನು ರೂಪಿಸ್ಕೊಳ್ಬೋದು. ಮತದಾನ ಇಲ್ಲ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ಯಾವ ಲವಲೇಶವೂ ಬೆಲೆ ಇರೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಯಶಸ್ಸೇ, ನಾವು ಯಶಸ್ವಿ ಪ್ರಜಾಪ್ರಭುತ್ವ ನಿರ್ಮಾಣ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕು, ಮತಗಟ್ಟೆಗೆ ಬರಬೇಕು. ಆ ದಿನ ರಜೆ ಇದೆ ಅಂತ ಹೇಳಿ ಮಜಾ ಉಡಾಯಿಸೋದಕ್ಕೆ ನಮ್ಮ ಮನಸ್ಸು ಹೋಗಬಾರ್ದು. ಈ ಮೊದಲೇ ಹಂತದ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ, 14 ಲೋಕಸಭಾ ಕ್ಷೇತ್ರಗಳಿಗೆ 26ನೇ ತಾರೀಕು ಮತದಾನ ನಡೆಯುತ್ತೆ. ಆ ದಿವಸಕ್ಕಾಗಿ ಇವತ್ತೇ ನಾವು ಪ್ಲಾನ್ ಮಾಡ್ಕೊಳ್ಳೋಣ. 26ನೇ ತಾರೀಕು ಎಲ್ಲೋ ಹೋಗಬೇಕಿತ್ತು, ಏನೋ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕಿತ್ತು ಅಂತ ಎಲ್ಲ ಪ್ಲಾನ್ ಇಲ್ಲ, ಅದನ್ನು ಮುಂದೂಡೋಣ. ಈ ಒಂದು ಕಾರ್ಯಕ್ಕೆ ಪವಿತ್ರ ಕಾರ್ಯ ಅಂತ ತಿಳ್ಕೊಂಡು ಈ ದಿವಸಕ್ಕಾಗಿ ಆ ದಿನ ನಾವು ಮೀಸಲಿಡೋಣ. ತಪ್ಪದೆ ಮತ ಚಲಾಯಿಸೋಣ. ಕೇವಲ ನಮ್ಮ ಜನಪ್ರತಿನಿಧಿಯನ್ನು ಮಾತ್ರ ಗೆಲ್ಲಿಸಲ್ಲ, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೆಲ್ಲಿಸ್ತೀವಿ. ಆ ಗೆಲುವಲ್ಲಿ ನಾವು ಇದ್ದೀವಲ್ಲ ಅಂತೇಳಿ ನಮಗೆ ನಾವೇ ಸಂಭ್ರಮ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ವೀಣಾ ಅವರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳಿದಂಥ, ತಾವು ಕಾರ್ಯಕ್ರಮ ನೋಡಿದಂಥ ಎಲ್ಲ ಸಹೋದರಿಯರಿಗೆ ನಮಸ್ಕಾರ.